ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಲವ್ ಇಸ್ ವಿಡ್ನ 16th ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದರೂ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್, ಕೊರಿಯನ್ ಮೂವೀಸ್ಗಳಾದ ಎಕ್ಸುಮಾ ಮತ್ತು ಬಿ ವಿತ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಮತ್ತೆ ಜೊತೆಯಲ್ಲಿ ವೆನ್ ಲೈಫ್ ಗಿವ್ ಯು ಟ್ಯಾಂಜರೀಸ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಜಾಸ್ತಿ ತಡ ಮಾಡಿದ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಎಪಿಸೋಡ್ನ ಎಂಡಿಂಗ್ ಇಂದ. ಇಲ್ಲಿ ಜಿಯಾಂಗು ಹೀರೋನ ಬೈಕೊಂಡು ಕೂತಿರ್ತಾಳೆ. ಆಗ ಅಲ್ಲಿ ಒಂದು ಪಜಲ್ ಇರುತ್ತಲ್ಲ ಅದನ್ನ ನೋಡ್ತಾಳೆ. ವೈಟ್ ಸೈಡ್ ಏನಿರುತ್ತೆ ಅಲ್ಲಿ ಡ್ರಾಯಿಂಗ್ ಇರುತ್ತೆ. ಇಲ್ಲಿ ಅದನ್ನ ನೋಡ್ಬಿಟ್ಟು ಅವಳು ಹೇಳ್ತಿರ್ತಾಳೆ ಇದು ಪೇಂಟಿಂಗ್ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಜಿಯಾಂಗು ಈ ಪಜಲ್ನ ಹೀರೋ ಮನೆಗೆ ಹೋದಾಗ ತಗೋತಿರುವಾಗ ಕೇಳಿರ್ತಾಳೆ ಇದ್ರ ಮೇಲೆ ಏನ್ ಡ್ರಾಯಿಂಗ್ ಮಾಡಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಅದನ್ನ ನಾನು ಪ್ರಾಕ್ಟೀಸ್ ಟೈಮ್ ಅಲ್ಲಿ ಮಾಡಿದ್ದು ಅಂತ. ಇಲ್ಲಿ ಜಿಯಾಂಗು ಇದನ್ನ ನೆನ್ಪಿಸ್ಕೊತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗು ಆ ಪಜಲ್ ಬಾಕ್ಸ್ ನ ಸಾಲ್ವ್ ಮಾಡ್ತಿರೋದ್ನ. ಇಲ್ಲಿ ಅವಳು ಸಾಲ್ವ್ ಮಾಡಿದ್ಮೇಲೆ ವೈಟ್ ಕಲರ್ ಸೈಡ್ ಏನಿರುತ್ತೆ ಅದನ್ನ ನೋಡ್ತಿರ್ತಾಳೆ. ಅದರಲ್ಲಿ ಒಂದು ಹುಡುಗಿ ಡ್ರಾಯಿಂಗ್ ಇರುತ್ತೆ. ಆ ಹುಡುಗಿ ಅದರಲ್ಲಿ ಅಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಆ ಡ್ರಾಯಿಂಗ್ ನ ನೋಡ್ಬಿಟ್ಟು ಹೀರೋಗೆ ಬೈತಿರ್ತಾಳೆ ನಿಜವಾಗ್ಲೂ ಎಷ್ಟು ಚೈಲ್ಡ್ ನೀನು ಅಂತ. ಇಲ್ಲಿ ಅವಳು ಅದನ್ನ ಮತ್ತೆ ಟೇಬಲ್ ಮೇಲೆ ಬಿಸಾಕ್ಬಿಡ್ತಾಳೆ. ಇಲ್ಲಿ ಜಿಯಾಂಗು ಆ ಬಾಕ್ಸ್ ನ ಟೇಬಲ್ ಮೇಲೆ ಇಟ್ಟಿದ ತಕ್ಷಣ ಮಲ್ಕೋತೀನಿ ಅನ್ಬಿಟ್ಟು ಮಲ್ಕೋತಾಳೆ. ಆ ವೈಟ್ ಕಲರ್ದು ಡ್ರಾಯಿಂಗ್ ಇರುತ್ತಲ್ಲ ಆ ಸೈಡ್ ಬಂದ್ಬಿಟ್ಟು ಜಿಯಾಂಗಿಗೆ ಆಪೋಸಿಟ್ ಆಗಿರುತ್ತೆ. ಇಲ್ಲಿ ಅದಕ್ಕೆ ಜಿಯಾಂಗು ಅದನ್ನ ನೋಡ್ಬಿಟ್ಟು ಅವಳ ಕಡೆಗೆ ತಿರುಗಿಸ್ಕೋತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗು ಆ ಡ್ರಾಯಿಂಗ್ ನ ನೋಡ್ಕೊಂಡು ನಗ್ತಾ ಹಾಗೆ ಮಲ್ಕೋಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ನೆಕ್ಸ್ಟ್ ಡೇ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಮಲ್ಕೊಂಡಿರ್ತಾಳೆ. ಅಲಾರಾಮು ಹೊಡ್ಕೋತಿರುತ್ತೆ ಟೈಮ್ ಆಗಿದೆ ಅಂತ. ಇಲ್ಲಿ ಅವಳು ಎದೊಳಕ್ ಆಗ್ದಲೆ ಕ್ಯೂಬಿಕ್ ಬಾಕ್ಸ್ ಮೇಲೆ ಹೊಡಿತಿರ್ತಾಳೆ ಅಲಾರಾಮ್ ಆಫ್ ಆಗ್ಲಿ ಅಂತ. ಆಮೇಲೆ ಅವಳು ಕಣ್ಬಿಟ್ಟು ನೋಡಿದಾಗ ಅಲಾರಾಮು ಪಕ್ಕದಲ್ಲಿರುತ್ತೆ. ಅದನ್ನ ಅವಳು ಆಫ್ ಮಾಡ್ತಾಳೆ. ಆಮೇಲೆ ಅವಳು ಕಣ್ಬಿಟ್ಬಿಟ್ಟು ಮೊಬೈಲಲ್ಲಿ ಟೈಮ್ ಎಷ್ಟು ಅಂತ ನೋಡ್ತಾಳೆ. ಆಲ್ರೆಡಿ 8:30 ಆಗಿರುತ್ತೆ. ಇನ್ನು 8:30 ಅಂತ ಕಣ್ಮುಚ್ಕೊಂಡಿರ್ತಾಳೆ. ಆಮೇಲೆ ಅವಳಿಗೆ ಸಡನ್ ಆಗಿ ರಿಯಲೈಸ್ ಆಗುತ್ತೆ ಅವಳು ಕೆಲಸಕ್ಕೆ ಲೇಟ್ ಆಗ್ಬಿಟ್ಟಿದ್ದಾಳೆ ಅಂತ. ಆಮೇಲೆ ಪಟ್ಟಂತ ಎದ್ದು ವಾಶ್ರೂಮ್ಗೆ ಓಡೋಗ್ತಾಳೆ ಫ್ರೆಶ್ ಅಪ್ ಆಗೋಕ್ಕೆ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗು ಹೇರ್ ಬ್ಯಾಂಡ್ ಹಾಕೊಂಡು ಅವಳು ಸ್ಲೀವ್ಸ್ನೆಲ್ಲ ಮೇಲ್ ಮಾಡ್ಕೋತಿರ್ತಾಳೆ. ನಳ್ಳಿಲಿ ನೀರು ತಿರುಗಿಸಿದ್ರೆ ನೀರೇ ಬರ್ತಿರಲ್ಲ. ಆಮೇಲೆ ಅವಳು ಕೆಳಗಡೆ ನೋಡ್ತಾಳೆ. ಕನೆಕ್ಷನ್ ಪೈಪ್ ಏನಿರುತ್ತೆ ಅದು ಲೂಸ್ ಆಗಿ ಬಿಚ್ಕೊಂಡ್ಬಿಟ್ಟು ನೀರೆಲ್ಲ ಹಚ್ಚಲು ಮನೆ ತುಂಬಾ ತುಂಬ್ಕೊಂಡ್ಬಿಟ್ಟಿರುತ್ತೆ. ಇದನ್ನ ನೋಡ್ಬಿಟ್ಟು ಜಿಯಾಂಗು ಅಯ್ಯೋ ದೇವ್ರೆ ಅನ್ಬಿಟ್ಟು ಆ ಪೈಪ್ ನ ಸರಿ ಮಾಡಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಅದು ಸರಿ ಆಗಲ್ಲ. ಅವಳ ಮೇಲೆ ನೀರೆಲ್ಲ ಸಿಡಿಯಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವಳು ಹೀರೋ ಮನೆ ಹತ್ರ ಓಡೋಗ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗು ಹೀರೋ ಮನೆ ಬಾಗ್ಲನ್ನ ಜೋರಾಗಿ ಜಾಸ್ತಿ ಸತಿ ಬಡಿತಿರ್ತಾಳೆ. ಒಳಗಡೆಯಿಂದ ಹೀರೋ ಯಾರದು ಒಂದ್ ನಿಮಿಷ ಬಂದೆ ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮನೆಯಿಂದ ಆಚೆಗಷ್ಟೇ ಬಂದಿರ್ತಾನೆ. ಆಗ ಜಿಯಾಂಗು ಪಟ್ ಅಂತ ಹೇಳ್ತಿರ್ತಾಳೆ ನಿಮ್ ಮನೆ ಎಷ್ಟು ಡಬ್ಬ ತರ ಇದೆ, ಎಲ್ಲಾ ಕಡೆನೂ ನೀರ್ ಲೀಕ್ ಆಗ್ತಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಫುಲ್ ಶಾಕ್ ಆಗಿ ಇನ್ನು ಲೀಕ್ ಆಗ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಹೂ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಮನೆ ಬಾಗ್ಲಾಕ್ಬಿಟ್ಟು ಜಿಯಾಂಗ್ ಮನೆ ಕಡೆಗೆ ಇಬ್ರು ನಡ್ಕೊಂಡು ಹೋಗ್ತಾರೆ. ಈಗ ಸಿನಿ ಶಿಫ್ಟ್ ಆಗಿ ಹೀರೋ ಇಲ್ಲಿ ಕನೆಕ್ಷನ್ ಪೈಪ್ ನ ಸರಿ ಮಾಡಕ್ ಬಂದಿರ್ತಾರೆ. ಇಲ್ಲಿ ಹೀರೋ ಕೇಳ್ತಿರ್ತಾರೆ ರಿಂಚ್ ಕೊಡು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ರಿಂಚ್ ನ ತಕ್ಕೊಡ್ತಿರ್ತಾಳೆ. ಇಲ್ಲಿ ಜಿಯಾಂಗು ರಿಂಚ್ ನ ಕೊಟ್ಮೇಲೆ ನಿಧಾನಕ್ಕೆ ಕೇಳ್ತಿರ್ತಾಳೆ ನಿಜವಾಗ್ಲೂ ನಿಂಗೆ ಇದೆಲ್ಲ ಸರಿ ಮಾಡಕ್ ಬರುತ್ತೆ ತಾನೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಏನು ಮಾತಾಡದೆ ಸುಮ್ನೆ ಆ ಕೆಲ್ಸನ ಮಾಡ್ತಿರ್ತಾನೆ. ಇಲ್ಲಿ ಹೀರೋ ಆ ಪೈಪ್ ನ ಟೈಟ್ ಮಾಡಿ ಸರಿ ಮಾಡಿದ್ಮೇಲೆ ಟೇಪ್ ಕೊಡು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಟೇಪ್ ನ ತಕ್ಕೊಡ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಕನೆಕ್ಷನ್ ಪೈಪ್ ಏನಿರುತ್ತೆ ಅದನ್ನ ಹೀರೋ ಸರಿ ಮಾಡ್ಬಿಟ್ಟು ಅದಕ್ಕೆ ಟೇಪ್ ಸುತ್ತಿರ್ತಾನೆ. ಇಲ್ಲಿ ಹೀರೋ ಕೆಲಸ ಎಲ್ಲ ಮುಗಿದ್ಮೇಲೆ ಎದ್ ನಿಂತ್ಕೊಂಡು ಜಿಯಾಂಗಿಗೆ ಕೆಲಸ ಎಲ್ಲ ಮುಗೀತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ನಿಧಾನಕ್ಕೆ ಥ್ಯಾಂಕ್ ಯು ಹೇಳ್ತಿರ್ತಾಳೆ. ಈಗ ಇಲ್ಲಿ ಹೀರೋನ ತೋರಿಸ್ತಾರೆ. ಹೀರೋಗೆ ತುಂಬಾ ಹುಷಾರಿಲ್ದಿರೋ ತರ ಆಗ್ಬಿಟ್ಟಿರುತ್ತೆ. ಅವ್ನಿಗೆ ಚಿಕ್ಕ ವಿಷಯಕ್ಕೂ ಶೆಕೆ ನೀರು ಜಾಸ್ತಿ ಬರ್ತಿರುತ್ತೆ. ಅವ್ನ ಬಾಡಿಲಿ ಶಕ್ತಿನೇ ಇಲ್ಲ ಅನ್ನೋ ತರ ಇರ್ತಾನೆ. ಇಲ್ಲಿ ಹೀರೋಗೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಇಲ್ಲಿ ಅದಕ್ಕೆ ಅವನು ಹೊಟ್ಟೆ ಹಿಡ್ಕೊಂಡು ನಿಂತ್ಕೊಬಿಡ್ತಾನೆ. ಆಗ ಜಿಯಾಂಗ್ ಕೇಳ್ತಿರ್ತಾಳೆ ಏನಾಯ್ತು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನನ್ನ ಹೊಟ್ಟೆ ನೋವು ಯಾಕೋ ಸ್ವಲ್ಪ ಜಾಸ್ತಿ ಆಗಿದೆ, ನನಗೆ ಯಾಕೋ ಹೊಟ್ಟೆ ಸರಿ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಅದನ್ನ ತಪ್ಪಾಗಿ ತಿಳ್ಕೊತಾಳೆ. ನೀನು ನನ್ನನ್ನು ಮತ್ತೆ ಫೂಲ್ ಮಾಡ್ತಿದ್ಯಾ, ಯಾಕೆಂದ್ರೆ ನಿನ್ಗೋಸ್ಕರ ನಾನು ಅಡುಗೆ ಮಾಡಬೇಕು ಅಂತ. ನಾನು ಈ ಸತಿ ಬಕ್ರ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನನಗೆ ನಿಜವಾಗ್ಲೂ ಆಗ್ತಾ ಇಲ್ಲ, ಪ್ಲೀಸ್ ನನ್ಗೊಂದು ಸ್ವಲ್ಪ ನೀರು ಕೊಡು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಮುಂದೆ ಬಂದು ಹೀರೋನ ಹಿಡ್ಕೊಂಡು ಹೇಳ್ತಿರ್ತಾಳೆ ಹಾಗಾದ್ರೆ ಸರಿ ಬಾ, ನಾನು ನಿನ್ನನ್ನು ಸೋಫಾ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಗಳನ್ನ ತಗೋತಿರ್ತಾರೆ. ಆಗ ಜಿಯಾಂಗು ನೀರ್ನ ತಗೊಂಬಂದ್ ಕೊಡ್ತಾಳೆ. ಇಲ್ಲಿ ಜಿಯಾಂಗ್ ಕೂಡ ಹೀರೋ ಪಕ್ಕದಲ್ಲೇ ಕುತ್ಕೋತಾಳೆ. ಆಗ ಹೀರೋ ಟ್ಯಾಬ್ಲೆಟ್ ನ ತಗೋತಿರ್ತಾನೆ. ಇಲ್ಲಿ ಹೀರೋಗೆ ಟ್ಯಾಬ್ಲೆಟ್ ತಗೊಂಡ್ರು ಕೂಡ ಹೊಟ್ಟೆ ನೋವು ಕಮ್ಮಿನೇ ಆಗ್ತಿರಲ್ಲ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೇಳ್ತಿರ್ತಾಳೆ ನೀನ್ ಹೊಟ್ಟೆ ನೋವೇನಾದ್ರೂ ಅಪೆಂಡಿಸೈಟಿಸ್ ನೋವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಅಷ್ಟು ಕೆಡ್ದಾಗೇನೋ ನೋವ್ತಾ ಇಲ್ಲ ನನ್ಗೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಬೈತಾ ಹೇಳ್ತಿರ್ತಾಳೆ ಕರೆಕ್ಟ್ ಟೈಮ್ಗೆ ಊಟ ಮಾಡಲ್ಲ, ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡಲ್ಲ, ಇನ್ನ ಮಾತ್ರೆ ತಗೊಂಡ್ರೆ ಅದು ನಿನ್ ಬಾಡಿಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಕೇಳ್ತಿರ್ತಾಳೆ.
ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮೊದ್ಲು ಏದೋ ನಾವು ಈಗಿಂದೀಗ್ಲೇ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇಲ್ಲ ನಾನ್ ಬರಲ್ಲ, ನನ್ಗೆ ಭಯ ಆಗುತ್ತೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಬೈತಾ ಹೇಳ್ತಿರ್ತಾಳೆ, ಏನ್ ಚಿಕ್ಕ ಹುಡ್ಗನ್ ತರ ಆಡ್ತಾ ಇದ್ಯಾ, ಇದೇನಾದ್ರೂ ಅಪೆಂಡಿಸೈಟಿಸ್ ಆಗಿದ್ರೆ ನಿಜವಾಗ್ಲೂ ತುಂಬಾ ತೊಂದರೆ ಆಗುತ್ತೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇರು ನಾನ್ ನಿನ್ ರಜದ ಬಗ್ಗೆ ಮಾತಾಡ್ತೀನಿ ಅಂತ ಎದ್ದೋಗಕ್ಕೆ ಅಂತ ಹೋಗ್ತಿರ್ತಾಳೆ. ಆಗ ಹೀರೋ ತಡೆದ್ಬಿಟ್ಟು ನಿಲ್ಲಿಸ್ತಾನೆ, ಒಂದ್ ನಿಮಿಷ ನಿಂತ್ಕೋ, ನನ್ಗೆ ಇವತ್ತು ಒಂದು ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನ ನಾನು ಯಾವ್ದೇ ಕಾರಣಕ್ಕೂ ಇವತ್ತು ಮುಗಿಸ್ಲೇಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಬೈತಿರ್ತಾಳೆ, ನಿನ್ ಹೆಲ್ತ್ಗಿಂತ ನಿನ್ ಕೆಲಸ ಇಂಪಾರ್ಟೆಂಟ್ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಈ ತರ ಮಾಡಿದ್ರೆ ಹೇಗಿರುತ್ತೆ, ಒಂದ್ಸತಿ ನನ್ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ, ಆಮೇಲೆ ನಾವು ಹಾಸ್ಪಿಟಲ್ ಹೋಗ್ಬೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಫುಲ್ಲು ಕೋಪದಲ್ಲಿ ಹೀರೋನ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿಜವಾಗ್ಲೂ ನಾನು ಇವಾಗ ಹುಷಾರಾಗಿದ್ದೀನಿ, ಒಂದ್ ಕೆಲಸ ಮಾಡು, ಹೋಗು ನೀನು ಕೂಡ ರೆಡಿ ಆಗು, ನಾವಿಬ್ರು ಒಟ್ಟಿಗೆ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ನಾನು ನಿಜವಾಗ್ಲೂ ಇವಾಗ ಹುಷಾರಾಗಿದ್ದೀನಿ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ನಾನು ಈಗ್ಲೇ ಬರ್ತೀನಿ ಅಂತ ರೆಡಿ ಆಗಕ್ ಹೋಗ್ತಾಳೆ. ಈಗ ಸೀನ್ ಶಿಫ್ಟ್ ಹಾಕಿ MH ಕಂಪ್ನಿನ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಅಸಿಸ್ಟೆಂಟ್ ನ. ಇಲ್ಲಿ ಅವರು ಕಾಫಿ ಕುಡಿಯಕ್ಕೆ ಅಂತ ಕಾಫಿ ಮಾಡ್ಕೋತಿರ್ತಾರೆ. ಅದೇ ಟೈಮಿಗೆ ಅವ್ರ ಗರ್ಲ್ ಫ್ರೆಂಡ್ ಕಾಲ್ ಬರುತ್ತೆ. ಇಲ್ಲಿ ಅವರು ಫೋನ್ ಪಿಕ್ ಮಾಡ್ಬಿಟ್ಟು, ಹಾಯ್ ಬೇಬಿ ಕ್ಲಾಸಸ್ ಎಲ್ಲ ಮುಗಿತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವ್ರ ಗರ್ಲ್ ಫ್ರೆಂಡ್ ಹೇಳ್ತಿರ್ತಾರೆ, ಹಾ ಬೇಬಿ ಕ್ಲಾಸಸ್ ಎಲ್ಲ ಮುಗೀತು, ನನ್ನ ಹತ್ರ ಒಂದು ಗುಡ್ ನ್ಯೂಸ್ ಇದೆ ನಿನ್ಗೆ ಹೇಳಕ್ಕೆ ಅಂತ ಹೇಳ್ತಿರ್ತಾರೆ. ವಿಂಟರ್ ಹಾಲಿಡೇಸ್ ಅಲ್ಲಿ ನಾನು ನಿನ್ ಜೊತೆ ಇರ್ಬೋದು ಅಂತ ಹೇಳ್ಕೊಂಡು ಅವರು ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ಒಳ್ಳೆ ವಿಷಯ, ಯಾವಾಗ ವಾಪಸ್ ಬರ್ತಿದ್ಯಾ ನೀನು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವ್ರ ಗರ್ಲ್ ಫ್ರೆಂಡ್ ಹೇಳ್ತಿರ್ತಾರೆ, ನನ್ಗೂ ಗೊತ್ತಿಲ್ಲ, ನಾನು ಇನ್ನೂ ಡೇಟ್ ನ ಡಿಸೈಡ್ ಮಾಡಿಲ್ಲ ಅಂತ ಹೇಳ್ತಿರ್ತಾರೆ. ಮತ್ತೆ ಇನ್ನೊಂದು ವಿಷಯ, ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಇದಾರಲ್ಲ, ಅವರು ಕೂಡ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಲ್ಲೇ ಕೆಲಸ ಮಾಡೋದು. ಯಾವಾಗ ನೀನು MH ಅಲ್ಲಿ ED ಆಗಿದ್ಯಾ ಅಂತ ಅವಳಿಗೆ ಗೊತ್ತಿತ್ತು, ಅವಳಿಷ್ಟು ಜಲಸಿ ಫೀಲ್ ಆದ್ಲು ಗೊತ್ತಾ, ಫುಲ್ ಉರ್ಕೊಂಬಿಟ್ಲು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮತ್ತೆ ನನ್ನ ಫ್ರೆಂಡು ಅವ್ರ ಹಸ್ಬೆಂಡು ನಿನ್ನ ಮೀಟ್ ಆಗ್ಬೇಕಂತ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಫುಲ್ ಶಾಕ್ ಆಗ್ತಾ, ಏನು EDನ ಏನ್ ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿರ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಹೀರೋ ಅಸಿಸ್ಟೆಂಟ್ ಏನಿರ್ತಾರೆ ಅವ್ರ ಗರ್ಲ್ ಫ್ರೆಂಡ್ ಹತ್ರ ಅವರು ಸುಳ್ಳು ಹೇಳಿರ್ತಾರೆ. ಇಲ್ಲಿ ಅವನಿಗೆ ಫ್ಲಾಶ್ ಆಗುತ್ತೆ, ಹೌದು ಅವನು ಸುಳ್ಳು ಹೇಳಿ ಅವ್ರ ಗರ್ಲ್ ಫ್ರೆಂಡ್ ನ ಪಟಾಯಿಸ್ಕೊಂಡಿರೋದು ಅಂತ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ, ಹಾ ಹೌದೌದು ನಾನೇ MH ಅಲ್ಲಿ ED, ನನ್ಗೆ ಇವಾಗ ನೆನ್ಪಾಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಬೇಬಿ ನೀನೇನಾದ್ರೂ ಟೈಮಿಂಗ್ ಗಿಂತ ಮುಂಚೆನೆ ಬರ್ತಿದ್ಯಾ ಅಂದ್ರೆ ಪ್ಲೀಸ್ ನನ್ಗೆ ಇನ್ಫಾರ್ಮ್ ಮಾಡು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಅವಳ ಗರ್ಲ್ ಫ್ರೆಂಡು ಹೇಳ್ತಿರ್ತಾಳೆ, ಪಕ್ಕ ಬೇಬಿ ಓಕೆ ನನ್ಗೀಗ ಕೆಲಸ ಇದೆ, ಫೋನ್ ಕಟ್ ಮಾಡ್ತೀನಿ ಅಂತ ಅವಳು ಕಟ್ ಮಾಡ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಅವನು ಲವ್ ಯು ಹೇಳ್ಬಿಟ್ಟು ಕಟ್ ಮಾಡ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಫೋನ್ ಎಲ್ಲ ಕಟ್ ಆದ್ಮೇಲೆ ಅವ್ರಿಗವರೇ ಕ್ವಶನ್ ಮಾಡ್ಕೋತಿರ್ತಾರೆ, ED ಇದನ್ನ ಹಿಂಗ್ ಮರ್ತೋಗಕ್ ಸಾಧ್ಯ ನಾನು ಅಂತ. ಅದು ಅಲ್ದಲೆ ಇದನ್ನೆಲ್ಲ ಹೇಳಿ ನಾನು ಯಾವಾಗ ಇಷ್ಟೊಂದು ಬಿಲ್ಡಪ್ ತಗೊಂಡಿದ್ದೆ ಅಂತ ಅವ್ರಿಗವರೇ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಡಾಕ್ಟರ್ ಝೌನ ತೋರಿಸ್ತಾರೆ. ಇಲ್ಲಿ ಅವ್ರಿಗೆ PPT ಪ್ರೆಸೆಂಟೇಶನ್ ಕೊಡ್ಬೇಕಾಗಿರುತ್ತೆ. ಅದನ್ನೆಲ್ಲ ಓದುವಾಗ ಅವ್ರಿಗೆ ಫುಲ್ ನರ್ವಸ್ನೆಸ್ ಆಗ್ತಿರುತ್ತೆ, ಅದಕ್ಕೆ ಅವ್ರ ಕೈಕಾಲೆಲ್ಲ ನಡುಕ್ತಿರುತ್ತೆ. ಇಲ್ಲಿ ಡಾಕ್ಟರ್ ಝೌ ನರ್ವಸ್ನೆಸ್ ನ ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರ ಜೋರಾಗಿ ಉಸಿರಾಡ್ತಿರ್ತಾರೆ. ಆಮೇಲೆ ಅವ್ರಿಗೆ ತಲೆನೋವು ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ಅವರು ನೀರ್ನ ಕುಡಿತಿರ್ತಾರೆ. ಇದನ್ನೆಲ್ಲ ಆಚೆ ನಿಂತ್ಕೊಂಡು ಹೀರೋ ಅಸಿಸ್ಟೆಂಟ್ ನೋಡ್ತಿರ್ತಾರೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಡಾಕ್ಟರ್ ಝೌ ಒಬ್ಬರೇ ಇರೋದನ್ನ ನೋಡ್ಬಿಟ್ಟು ಬಾಸ್ ಯಾಕೆ ಇನ್ನು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಹೀರೋನ ಡ್ರೈವ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಿರ್ತಾಳೆ. ಇಲ್ಲಿ ಹೀರೋ ಟೈಮ್ ನೋಡ್ಕೊಂಡು ಹೇಳ್ತಿರ್ತಾನೆ, ಸ್ವಲ್ಪ ಬೇಗ ಹೋಗು ಲೇಟ್ ಆಗ್ತಿದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಆ ಕಡೆ ಈ ಕಡೆ ಗಾಡಿ ಬರ್ತಿದ್ಯಾ ಅಂತ ನೋಡ್ಬಿಟ್ಟು ಅವಳ ಗಾಡಿನ ಫಾಸ್ಟ್ ಮಾಡ್ತಾಳೆ. ಇಲ್ಲಿ ಜಿಯಾಂಗ್ ಈ ತರ ಫಾಸ್ಟ್ ಮಾಡಿರೋದನ್ನ ನೋಡಿ ಹೀರೋ ಎದ್ರುಕೊಂಡು ಹ್ಯಾಂಡಲ್ ಹಿಡ್ಕೊತಿರ್ತಾನೆ. ಇಲ್ಲಿ ಹೀರೋ ಜಿಯಾಂಗಿಗೆ ಬೈತಾ ಹೇಳ್ತಿರ್ತಾನೆ, ನಿಧಾನಕ್ಕೆ ಹೋಗು, ಪಕ್ಕ ನೀನು ಆಕ್ಸಿಡೆಂಟ್ ಮಾಡ್ತೀಯ ನೋಡ್ಕೊ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೀರೋ ಮುಖ ನೋಡ್ಬಿಟ್ಟು ಆಮೇಲೆ ಅವಳು ರೋಡ್ ನೋಡ್ಕೊಂಡು ಹೇಳ್ತಿರ್ತಾಳೆ, ನೀನೇ ತಾನೇ ಹೇಳಿದ್ದು ಫಾಸ್ಟ್ ಆಗಿ ಡ್ರೈವ್ ಮಾಡು ಅಂತ, ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ ಕೋಪದಲ್ಲಿ ಹೇಳ್ತಿರ್ತಾನೆ, ಎಷ್ಟು ಸ್ಪೀಡಿನ ಅವಶ್ಯಕತೆ ಇದೆಯೋ ಅದ್ರ ಸ್ಪೀಡ್ ತಕ್ಕನಾಗಿ ಹೋಗು, ಇದನ್ನ ನಿನ್ಗೆ ಹೇಳ್ಕೊಡ್ಬೇಕಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಬೈತಿರ್ತಾನೆ, ನಾನು ನಿನ್ಗೆ ಹೇಳಿದ್ದೆ ನಾನೇ ಡ್ರೈವ್ ಮಾಡ್ತೀನಿ ಅಂತ, ಆದ್ರೆ ನೀನು ನನ್ಗೆ ಜಾಗನೇ ಬಿಡ್ಲಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ಬಿಡು ಈ ಮಾತನೆಲ್ಲ ಮಾತಾಡ್ಬೇಡ, ಅದು ಅಲ್ದಲೆ ನಾನು ಒಂದು ಪೇಷಂಟ್ ನ ಡ್ರೈವ್ ಮಾಡೋದಕ್ಕೆ ಹೆಂಗ್ ಬಿಡಕ್ಕಾಗುತ್ತೆ ಅಂತ ಕೇಳ್ತಿರ್ತಾಳೆ. ಅಷ್ಟೇ ಅಲ್ದಲೆ ನಾನು ಅಷ್ಟೊಂದು ಇರ್ರೆಸ್ಪಾನ್ಸಿಬಲ್ ತರ ಕಾಣಿಸ್ತೀನ ನಿನ್ಗೆ ಅಂತ ಅನ್ಬಿಟ್ಟು ಹೀರೋ ಮುಖನ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಆನ್ಸರ್ ಮಾಡ್ತಾ ಹೇಳ್ತಿರ್ತಾನೆ, ಮೊದ್ಲು ನಿನಗ್ ನೀನು ರೆಸ್ಪಾನ್ಸಿಬಲ್ ಆಗು, ನಿನ್ ಜೊತೆ ಕಾರಲ್ಲಿ ಕುತ್ಕೊಳ್ಳೋಕೆ ನಂಗೆ ಒಂಚೂರು ಇಷ್ಟ ಅಲ್ಲ, ನಿಜ ನನ್ಗೆ ತುಂಬಾ ಭಯ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ಓ ನಿನ್ನ ನೆಕ್ಸ್ಟ್ ಟಾರ್ಗೆಟ್ ಏನಂದ್ರೆ ದ ಗ್ರೇಟ್ ಯಾನ್ ಶೈ, ಹುಷಾರಿಲ್ಲ ಅಂದ್ರೂ ಕೂಡ ಅವ್ನ್ ಟಾಸ್ಕ್ ಗಳನ್ನೆಲ್ಲ ಕಂಪ್ಲೀಟ್ ಮಾಡೋದು, ಕೆಲಸ ಮಾಡೋದು ಅಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿನ್ಗೆ ನೆನ್ಪಿದ್ಯಾ ಶೆನ್ಶನ್ ಟೆಕ್ನಾಲಜಿ ಬಗ್ಗೆ ನಾನು ನಿನ್ನ ಹತ್ರ ಮಾತಾಡಿದ್ದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹಾ ನೆನ್ಪಿದೆ ಅಂತ. ಅವ್ರ ಸೇಲ್ಸ್ ಪ್ರಾಫಿಟ್ ತುಂಬಾ ಕಮ್ಮಿ ಇದೆ, ಮತ್ತೆ ಅವ್ರದ್ದು ಹೊಸ ಪ್ರಾಜೆಕ್ಟ್ ನ ಅವ್ರು ಇನ್ನೂ ಲಾಂಚ್ ಮಾಡಿಲ್ಲ, ಮತ್ತೆ ಆ ಕಂಪ್ನಿ ಮೇಲೂ ಪಬ್ಲಿಕ್ ಒಪಿನಿಯನ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಆನ್ಸರ್ ಮಾಡ್ತಾ ಹೇಳ್ತಿರ್ತಾನೆ, ಆ ಪ್ರಾಜೆಕ್ಟ್ ಲೀಡರ್ ಆದ ಡಾಕ್ಟರ್ ಝೂನೆ ಆ ಕಂಪನಿಯ ಫೌಂಡರ್ ಕೂಡ, ಅವ್ರ ಟೀಮ್ ತುಂಬಾ ಚೆನ್ನಾಗಿದೆ, RMDಗೆ ಅವ್ರಿಗೆ ಅಮೌಂಟ್ ಬೇಕು, ಅವ್ರಿಗೆ ಸಾಲ ತೀರ್ಸಕ್ ಆಗ್ತಿಲ್ಲ, ಸಾಲ ಕೊಟ್ಟಿರೋನು ಅವನು ಡೇಟ್ ನು ಕೂಡ ಎಕ್ಸ್ಟೆಂಡ್ ಮಾಡಕ್ಕೆ ಒಪ್ಕೋತಾ ಇಲ್ಲ, ಅದಕ್ಕೆ ಆ ಕಂಪ್ನಿನ ಮಾರಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದೇನೆ, ಅದಕ್ಕೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀನಿ ಇನ್ವೆಸ್ಟರ್ಸ್ ಗಳನ್ನ ಹುಡ್ಕೋದ್ರಿಂದ ಅಂತ ಹೇಳ್ತಿರ್ತಾನೆ. ಮತ್ತೆ ಕಂಪನಿಯ ಕಂಟ್ರೋಲ್ ನ
ನಮ್ ಕಸ್ಟಡಿಯಲ್ಲಿ ಇಟ್ಕೊಬೇಕು, ಅದಕ್ಕೆ ಕೆಲವು ಇನ್ವೆಸ್ಟರ್ಗಳು ಬರ್ತಾ ಇದಾರೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಓ ಹೌದಾ, ಅದೇ ಕಾರಣಕ್ಕ ನೀನು ಹಾಸ್ಪಿಟಲ್ಗೆ ಹೋಗಕ್ಕೆ ಬೇಡ ಅಂತ ಹೇಳಿದ್ದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹೌದು, ಪ್ರಾಜೆಕ್ಟ್ ಬಗ್ಗೆ ನಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ, ಪಾಸಿಟಿವ್ ಆಗೂ ಇದ್ದೀನಿ. ಅಷ್ಟೇ ಅಲ್ದಲೆ ಡಾಕ್ಟರ್ ಝೂಗೆ ನಾನು ಪ್ರಾಮಿಸ್ ಮಾಡಿದೀನಿ ಹೆಲ್ಪ್ ಮಾಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ನಗ್ತಾ ಹೇಳ್ತಿರ್ತಾಳೆ, ನೀನು ಇಷ್ಟು ಬೇಗ ರಿಯಾಕ್ಟ್ ಯಾವ್ದಕ್ಕೂ ಮಾಡಲ್ವಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅವರು ಕಂಪ್ನಿಗೋಸ್ಕರ ಎಲ್ಲಾದ್ರಲ್ಲೂ ಸೋಲಕ್ಕೆ ರೆಡಿ ಇದ್ದಾರೆ, ನಾನ್ ಯಾಕೆ ಅವ್ರಿಗೆ ಹೆಲ್ಪ್ ಮಾಡಬಾರ್ದು ಹೇಳು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಹೀರೋ ಕಡೆಗೆ ಲುಕ್ ಕೊಡ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಏನು ಮಾತಾಡ್ತಿಲ್ದಿರೋದನ್ನ ನೋಡ್ಬಿಟ್ಟು ಹೀರೋ ಕೇಳ್ತಿರ್ತಾನೆ ಏನಾಯ್ತು ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸಾವಿನ ರಾಜ ಯಾರಿಗ್ ಬೇಕಾದ್ರೂ ಹೆಲ್ಪ್ ಮಾಡ್ಬೋದು, ಯಾಕೆ ನಾನು ಅವ್ನಿಗೆ ಹೆಲ್ಪ್ ಮಾಡೋ ಹೋಗಿಲ್ವಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ನಗ್ತಾ ಹೇಳ್ತಿರ್ತಾಳೆ, ಕಮ್ಮಿ ಮಾತಾಡೋ, ರೆಸ್ಟ್ ನ ಜಾಸ್ತಿ ಮಾಡೋ, ನಿನ್ ಫ್ರೆಂಡಿಗೆ ನಿನ್ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಇಷ್ಟು ಹೇಳಿದ್ಮೇಲೆ ಲೆಟ್ಸ್ ಗೋ ಅಂತ ರೇಸಿಂಗ್ ನ ಫುಲ್ ಫಾಸ್ಟ್ ಮಾಡ್ಬಿಡ್ತಾಳೆ. ಇಲ್ಲಿ ಒಳ್ಳೆ ಕಾರ್ ರೇಸಿಂಗ್ ಮಾಡ್ತಿದ್ದಾಳೆ ಅನ್ನೋ ತರ ಫುಲ್ ಜೋಶಲ್ಲಿ ಆ ಕಡೆ ಈ ಕಡೆ ಎಲ್ಲ ತಿರುಗಿಸ್ಕೊಂಡು ಕಾರ್ನ ಹೋಗ್ತಿರ್ತಾಳೆ. ಇಲ್ಲಿ ಅವಳು ಲೆಫ್ಟಿಗೆ ಹೇಳ್ದಾಗ ಹೀರೋ ಫುಲ್ ಲೆಫ್ಟಿಗೆ ಬಂದ್ಬಿಡ್ತಾನೆ, ಅವಳು ರೈಟಿಗೆ ಹೇಳ್ದಾಗ ಹೀರೋ ಫುಲ್ ರೈಟಿಗೆ ಹೊಟ್ಟೋಗ್ಬಿಡ್ತಾನೆ. ಅವಳು ಈ ತರ ರೇಸಿಂಗ್ ಮಾಡೋ ತರ ಕಾರ್ನ ಓಡಿಸ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಡಾಕ್ಟರ್ ಝೂ ಕುತ್ಕೊಂಡು ಮಾತಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಡಾಕ್ಟರ್ ಝೂ ಹೇಳ್ತಿರ್ತಾರೆ, ಮೀಟಿಂಗ್ ಟೈಮಲ್ಲಿ ನಾನು ಹೊಸ ಇನ್ವೆಸ್ಟರ್ಸ್ ಗಳನ್ನ ನಾನು ರೆಡಿ ಮಾಡ್ಲಿಲ್ಲ ಅಂದ್ರೆ ನನ್ನ ಕೈಯರೇ ನಾನು ಚಿಂಗ್ಸಿನ್ ನ ಹಾಳು ಮಾಡ್ಬಿಡ್ತೀನಿ, ಡಿಸ್ಟ್ರಾಯ್ ಆಗೋಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ ಆರಾಮಾಗಿ ಹೇಳ್ತಿರ್ತಾರೆ, ಡಾಕ್ಟರ್ ಝೂ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ, ನನ್ಗೆ ಅನಿಸ್ತಿದೆ ನೀವು ತುಂಬಾ ಪ್ರೆಷರ್ ತಗೋತಾ ಇದ್ದೀರಾ, ಭಯ ಈ ನಿಮ್ ಟೆನ್ಷನ್ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ತಾ ಇದೆ. ಡಾಕ್ಟರ್ ಝೂ ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನಿಮ್ ಪ್ರಾಬ್ಲಮ್ಗಳು ಸಾಲ್ವ್ ಆಗೋದಿಲ್ಲ, ಸ್ವಲ್ಪ ಆರಾಮಾಗಿರಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಡಾಕ್ಟರ್ ಝೂ ಏನಿರ್ತಾರೋ ಅವರು ಟೆನ್ಷನ್ ಅಲ್ಲಿ ನೀರ್ ಕುಡಿತಿರ್ತಾರೆ. ಡಾಕ್ಟರ್ ಝೂ ನೀರು ಕುಡಿದ್ಮೇಲೆ ಗ್ಲಾಸ್ನ ಕೆಳಗಡೆ ಇಟ್ಬಿಟ್ಟು ಹೀರೋ ಹತ್ರ ಹೇಳ್ತಿರ್ತಾರೆ, ಆದರೆ ನಾನು ಏನು ಮಾಡಲಿ, ಜಾಸ್ತಿ ಜನಗಳನ್ನ ನೋಡ್ಬಿಟ್ರೆ ನನಗೆ ತುಂಬ ನರ್ವಸ್ನೆಸ್ ಅನ್ಸ್ಬಿಡುತ್ತೆ, ನನಗೆ ತುಂಬ ಭಯ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಿನಗೆ ಗೊತ್ತಾ, ನಾನು GPA ಫಸ್ಟ್ ಇದ್ದೆ, ಆದರೆ ಗ್ರಾಜುಯೇಷನ್ ಟೈಮಲ್ಲಿ ನಾನು 2 ಟೈಮ್ಸ್ ಫೇಲ್ ಆದೆ. ಅದು ಯಾಕೆ ಗೊತ್ತಾ ಆ ಥರ ಆಗಿದ್ದು, ಅಲ್ಲಿರೋ ಜನಗಳನ್ನೆಲ್ಲ ನೋಡ್ಬಿಟ್ಟು ನಾನು ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಆ ಥರ ಆಗಿದ್ದು. ಇಲ್ಲಿ ಅದಕ್ಕೆ ಹೀರೋ ಗ್ಲಾಸಿಗೆ ನೀರು ಹಾಕ್ಬಿಟ್ಟು ಡಾಕ್ಟರ್ ಝೂ ಅಂತ ಅಂದ್ಬಿಟ್ಟು ಡಾಕ್ಟರ್ ಝೂಗೆ ಕೊಡ್ತಿರ್ತಾರೆ. ಇಲ್ಲಿ ಡಾಕ್ಟರ್ ಝೂ ಅದನ್ನ ಇಸ್ಕೊಂಡು ಮತ್ತೆ ಕುಡಿತಿರ್ತಾರೆ. ಹೀರೋ ಡಾಕ್ಟರ್ ಝೂಗೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಡಾಕ್ಟರ್ ಝೂ ನೀವು ಮೀಟಿಂಗ್ ರೂಮ್ ಒಳಗಡೆ ಹೋದಾಗ ಅದನ್ನ ಡಿಫೆಂಡ್ ಇಲ್ಲ ರೋಡ್ ಶೋ ಅಂತ ಅನ್ಕೊಂಬೇಡಿ, ಬರೀ ಆಗ ನೀವು ನನ್ ಕಡೆನೆ ನೋಡಿ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗ್ ಮತ್ತೆ ಹೀರೋ ಅಸಿಸ್ಟೆಂಟ್ ಏನಿರ್ತಾರೆ ರೂಮ್ ಆಚೆ ನಿಂತ್ಕೊಂಡು ಇಲ್ಲಿ ಹೀರೋ ಮತ್ತೆ ಡಾಕ್ಟರ್ ಝೂನ ನೋಡ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇಲ್ಲಿ ಹೀರೋ ಡಾಕ್ಟರ್ ಝೂಗೆ ಕಾನ್ಫಿಡೆನ್ಸ್ ತುಂಬಾ ಹೇಳ್ತಿರ್ತಾನೆ, ನೀವು ಮೊದಲೇ ಸತಿ ನನ್ನ ಮೀಟ್ ಮಾಡಿದಾಗ ನಿಮ್ಮ ಪ್ರಾಜೆಕ್ಟ್ ನ ನೀವು ನನ್ಗೆ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿ ತೋರಿಸಿದ್ರಿ, ನೀವು ಅವಾಗ ಎಷ್ಟು ಕಾನ್ಫಿಡೆಂಟ್ ಆಗಿದ್ರಿ, ನೀವು ಎನರ್ಜೆಟಿಕ್ ಆಗಿದ್ರಿ, ಪ್ಯಾಷನೇಟ್ ಆಗಿದ್ರಿ, ಈ ಸತಿನೂ ಕೂಡ ನೀವು ಅದೇ ತರಾನೇ ಆಗಿ. ಈ ಮಾತನ್ನೆಲ್ಲ ಕೇಳಿ ಡಾಕ್ಟರ್ ಝೂಗೂ ಕೂಡ ಸ್ವಲ್ಪ ಧೈರ್ಯ ಬರುತ್ತೆ. ಅದಕ್ಕೆ ಅವರು ಧೈರ್ಯದಲ್ಲಿ ಓಕೆ ಅಂತ ಹೇಳ್ಬಿಟ್ಟು ಮತ್ತೆ ನೀರ್ ಕುಡಿತಿರ್ತಾರೆ. ಇಲ್ಲಿ ಹೀರೋ ಸ್ವಲ್ಪ ಹೊಟ್ಟೆ ನೋವಲ್ಲಿ ನರಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗ್ ಮತ್ತೆ ಹೀರೋ ಅಸಿಸ್ಟೆಂಟ್ ನ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಜಿಯಾಂಗಿಗೆ ಹೇಳ್ತಿರ್ತಾರೆ, ನಂಗೆ ಯಾಕೋ ಅವ್ರ ಕಂಡೀಷನ್ ಸರಿ ಇಲ್ಲ ಅನಿಸ್ತಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹಾ ನನಗೆ ಗೊತ್ತಿದೆ, ಅವ್ರಿಗೆ ತುಂಬಾ ಹೊಟ್ಟೆ ನೋವಿದೆ, ಆದ್ರೂ ಅವ್ರಿಗೆ ಕೆಲಸ ಮಾಡ್ಬೇಕಂತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ಅವ್ರಿಗೆ ಯಾವಾಗ್ಲೂ ಕೆಲಸನೇ ನಂಬರ್ 1 ಪ್ರಯಾರಿಟಿ ಆಗಿರುತ್ತೆ. ಇಲ್ಲಿ ಅವರು ಪಟ್ಟಂತ ಜಿಯಾಂಗ್ ನ ಕೇಳ್ತಿರ್ತಾರೆ, ಅವರು ಟ್ಯಾಬ್ಲೆಟ್ಸ್ ತಗೊಂಡ್ರ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಆಂಟಿ ಇನ್ಫೆಕ್ಷನ್ ಟ್ಯಾಬ್ಲೆಟ್ ನ ತಗೊಂಡಿದ್ದಾರೆ, ಆದ್ರೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ನ ತಗೊಂಡಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೀರೋನ ನೋಡ್ಕೊಂಡು ಹೇಳ್ತಿರ್ತಾರೆ, ಓಕೆ ತುಂಬಾ ಸ್ಟ್ರಾಂಗ್ ವ್ಯಕ್ತಿ, ಆದ್ರೂ ಅವನು ಕೂಡ ಯಾರಾದ್ರೂ ಕೇರ್ ಮಾಡೋರು ಒಬ್ರು ಇರ್ಲೇಬೇಕು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಹೊಟ್ಟೆ ನೋವಲ್ಲಿ ಸ್ವಲ್ಪ ನರಳ್ತಿರ್ತಾನೆ. ಇಲ್ಲಿ ಹೀರೋ ನೋವಲ್ಲಿ ಇದೇ ತರ ಕೂತಿದಾಗ ಅವನು ಕತೆ ನೋಡಿದಾಗ ಆಚೆ ಜಿಯಾಂಗ್ ಇರ್ತಾಳೆ. ಇಲ್ಲಿ ಜಿಯಾಂಗಿಗೆ ಹೀರೋ ಯಾವಾಗ ನೋಡ್ತಿದ್ದಾನೆ ಅಂತ ಗೊತ್ತಾಗುತ್ತೋ ಆಗ ಜಿಯಾಂಗು ಆಚೆ ಕರೀತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಕೈಸನಲ್ಲೇ ಹಾ ಬಂದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಡಾಕ್ಟರ್ ಝೂಗೆ ಹೇಳ್ತಿರ್ತಾನೆ, ನೀವು 2 ಅವರ್ ರೆಸ್ಟ್ ಮಾಡ್ಬೋದು, ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಕೂಲ್ ಆಗಿರಿ, ನೀವು 2 ಅವರ್ ರೆಸ್ಟ್ ಮಾಡಿ, ಅರ್ಥ ಆಯ್ತಲ್ವಾ ನಿಮ್ಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಡಾಕ್ಟರ್ ಝೂ ಓಕೆ ನನ್ಗೆ ಅರ್ಥ ಆಯ್ತು, ನಾನು ನರ್ವಸ್ ಆಗ್ಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಹೀರೋ ಹೇಳ್ತಿರ್ತಾನೆ, ಸರಿ ಹಾಗಾದ್ರೆ ನಾನು ಹೊರಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಡಾಕ್ಟರ್ಸ್ ಹೀರೋ ತರ ಹೇಳಿ ಎದ್ ನಿಂತ್ಕೋತಿರೋನ ಫುಲ್ ಶಾಕ್ ಅಲ್ಲಿ ನೋಡ್ತಿರ್ತಾರೆ. ಆಗ ಹೀರೋ ಎದ್ಬಿಟ್ಟು ಹೇಳ್ತಿರ್ತಾನೆ, ರೆಸ್ಟ್ ಮಾಡಿ ಅಂತ. ಇಲ್ಲಿ ಅವರು ಡಾಕ್ಟರ್ ಝೂಗೆ ಶೋಲ್ಡರ್ ಮೇಲೆ ಸ್ವಲ್ಪ ಟ್ಯಾಪ್ ಟ್ಯಾಪ್ ಮಾಡ್ಬಿಟ್ಟು ಹೋಗ್ತಿರ್ತಾರೆ. ಇಲ್ಲಿ ಹೀರೋ ಹೋಗಕ್ ಮುಂಚೆ ನಿಮ್ ಕೈಲಿ ಇದೆಲ್ಲ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಡಾಕ್ಟರ್ ಝೂ ಕೂಡ ಹೇಳ್ತಿರ್ತಾರೆ, ನಿನ್ ಕೈಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಾಪಸ್ ಬಾ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಜಿಯಾಂಗ್ ಮತ್ತೆ ಹೀರೋ ಅಸಿಸ್ಟೆಂಟ್ ಹತ್ರ ಬರ್ತಾರೆ. ಆಗ ಜಿಯಾಂಗ್ ಹೇಳ್ತಿರ್ತಾಳೆ, ನನ್ಗನ್ಸುತ್ತೆ ಡಾಕ್ಟರ್ ಝೂ ತುಂಬಾ ನರ್ವಸ್ ಆಗಿದ್ದಾರೆ ಅಂತ, ಮೇ ಬಿ ಅವರು ಯಾವಾಗ್ಲೂ ಇದೇ ತರನೇ ಜಾಸ್ತಿ ನರ್ವಸ್ ಆಗ್ತಾರೆ ಅನ್ಸುತ್ತೆ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಅವರು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದಾರೆ, ಆದ್ರೆ ಬೇರೆ ದಾರಿ ಕೂಡ ಇಲ್ಲ, ಅವರೆಲ್ಲ ಬಂದ್ಬಿಟ್ಟಿದ್ದಾರೆ, ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಡಾಕ್ಟರ್ ಝೂನ ನೋಡ್ಕೊಂಡು ಹೇಳ್ತಿರ್ತಾರೆ. ಇಲ್ಲಿ ಜಿಯಾಂಗು ಏನೋ ಯೋಚನೆ ಮಾಡ್ಕೊಂಡು ನಾನು ಅವ್ರ ಮೇಲೆ ಒಂದು ಕೆಲಸ ಮಾಡ್ಬೋದಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಏನು ನೀನಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ತಲೆಲಾಡ್ಸವು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ, ಸರಿ ಆಯ್ತು, ಎಲ್ಲ ನಿನ್ ಮೇಲೆ ಇದೆ ಅಂತ ಹೇಳ್ತಿರ್ತಾನೆ.
ಇಲ್ಲಿ ಜಿಯಾಂಗು ಹೀರೋ ಅಸಿಸ್ಟೆಂಟ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ಸುಚಾನ್ ಒಂದು ಹೆಲ್ಪ್ ಮಾಡು. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಜಿಯಾಂಗು ಹೀರೋ ಅಸಿಸ್ಟೆಂಟ್ ಹತ್ರ ಏನೇನು ಕೇಳಿರ್ತಾಳೋ ಅದನ್ನೆಲ್ಲ ತಗೊಂಬಂದು ಕೊಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಈಸ್ಕೊತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇನ್ನೊಂದು ವಿಷಯ ಹೀಟ್ನ ಕಮ್ಮಿ ಮಾಡಿ ಅಂತ ಹೇಳ್ತಿರ್ತಾಳೆ. ಜಿಯಾಂಗ್ ಅಲ್ಲಿಂದ ಹೋದ್ಮೇಲೆ ಹೀರೋ ಅಸಿಸ್ಟೆಂಟ್ ಹೀರೋನ ಕೇಳ್ತಿರ್ತಾರೆ, ಬಾಸ್ ಈ ಹೇರ್ ಕಂಡೀಷನರ್ ಏನಕ್ಕೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಟೆಂಪರೇಚರ್ನ ಕೂಲ್ ಆಗಿಟ್ರೆ ಜನಗಳ ಟೆನ್ಷನ್ ಮಾಯ ಆಗುತ್ತೆ. ಈ ಮಾತನ್ನ ಕೇಳಿ ಹೀರೋ ಅಸಿಸ್ಟೆಂಟ್ ಹೋ ಹೌದಾ ಅಂತ ಜಿಯಾಂಗ್ ಕಡೆಗೆ ನೋಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ ಡಾಕ್ಟರ್ ಝೂನ ತೋರಿಸ್ತಾರೆ. ಇಲ್ಲಿ ಡಾಕ್ಟರ್ ಝೂ ಏನಿರ್ತಾರೆ ಅವರು ಪ್ರೆಸೆಂಟೇಷನ್ ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಆಗ ಜಿಯಾಂಗು ಅವಳು ತಗೊಂಡೋಗಿರೋ ಬಾಕ್ಸ್ ನ ಟೇಬಲ್ ಮೇಲೆ ಇಟ್ಬಿಟ್ಟು ಅದರಿಂದ ಒಂದೊಂದೇ ವಸ್ತುನ ಎತ್ತಿ ಆಚೆ ಇಡ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಜೂನು ಡಾಕ್ಟರ್ ಝೂಗೆ ಹೇಳ್ತಿರ್ತಾಳೆ, ಹಲೋ ಡಾಕ್ಟರ್ ಝೂ, ನನ್ನ ಹೆಸರು ಜಿಯಾಂಗ್ ಜೂನ್ ಅಂತ, ರೋಡ್ ಶೋ ಮೆಟೀರಿಯಲ್ ಅನಾಲಿಸ್ಟರ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಒಂದು ಟೈಮರ್ದು ಮತ್ತೆ ಜ್ಯೂಸ್, ಹೇರ್ ಕಂಡೀಷನರ್ ಇದನ್ನೆಲ್ಲ ತೆಗೆದು ಆಚೆ ಇಡ್ತಾಳೆ. ಇಲ್ಲಿ ಜಿಯಾಂಗ್ ಜೂನ್ ಇಂಟ್ರೊಡಕ್ಷನ್ ನ ಕೇಳಿದ್ಮೇಲೆ ಡಾಕ್ಟರ್ ಝೂ ಕೂಡ ಹಲೋ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಜೂನು ಒಂದು ಫೈಲ್ ನ ತಗೊಂಡು ಅಲ್ಲೇ ಸೋಫಾ ಚೇರ್ ಮೇಲೆ ಕುತ್ಕೋತಾಳೆ. ಇಲ್ಲಿ ಜಿಯಾಂಗು ಆ ಫೈಲ್ ನ ಓದ್ತಾ ಹೇಳ್ತಿರ್ತಾಳೆ, 18 ಮಾರ್ಚ್ 2011 ಅವತ್ತು ವೆಡ್ನೆಸ್ಡೇ, ಈ ದಿನ ನಿಮ್ಗೆ ನೆನ್ಪಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡಾಕ್ಟರ್ ಝೂ ಯೋಚನೆ ಮಾಡ್ಬಿಟ್ಟು ಇಲ್ಲ ಈ ಡೇಟು ನನ್ಗೆ ನೆನ್ಪಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಅವತ್ತಿನ ದಿನನೇ ನಿಮ್ಗೆ ಔಟ್ಸ್ಟ್ಯಾಂಡಿಂಗ್ ಆಫ್ ಆಸ್ಟ್ರೇಲಿಯನ್ ನ್ಯಾಷನಲ್ ಅಕಾಡೆಮಿ ಆಫ್ ಇಂಜಿನಿಯರಿಂಗ್ ಅವಾರ್ಡ್ ಸಿಕ್ಕಿದ್ದು. ಈಗ ಇಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ಹೀರೋಗೆ ಹೊಟ್ಟೆ ನೋವು ಜಾಸ್ತಿ ಆಗ್ತಿರುತ್ತೆ, ಆದ್ರೂ ಕೂಡ ಜಿಯಾಂಗ್ ಮತ್ತೆ ಡಾಕ್ಟರ್ ಝೂನ ಅವರು ನೋಡ್ತಿರ್ತಾರೆ. ಇಲ್ಲಿ ಡಾಕ್ಟರ್ ಝೂ ಹೇಳ್ತಿರ್ತಾರೆ, ಆದ್ರೆ ನನ್ಗೆ ಆ ಡೇಟು ನೆನ್ಪಾಗ್ತಾ ಇಲ್ಲ ಅಂತ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಜುಲೈ 15, 2013 ಇಂಜಿನಿಯರಿಂಗ್ ಅಕಾಡೆಮಿಯಲ್ಲಿ ಪಿಯೋನಿಯರ್ ಅವಾರ್ಡ್ ಸಿಕ್ತು. ಆ ದಿವಸ ಕೂಡ ವೆಡ್ನೆಸ್ಡೇನೆ ಆಗಿತ್ತು, ನೆನ್ಪಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡಾಕ್ಟರ್ ಝೂ ಫುಲ್ ಶಾಕ್ ಆಗಿ ಏನ್ ಹೇಳ್ತಿದ್ಯಾ, ಎಲ್ಲಾನು ವೆಡ್ನೆಸ್ಡೇ ದಿನನೇ ಆಯ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ನಗ್ತಾವು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, 100 ಮೆಂಬರ್ಸ್ ಕಮಿಟಿಯಲ್ಲಿ ನಿಮ್ಗೆ ಇಮೇಜ್ ಅಂಡ್ ವಿಡಿಯೋ ಕಂಪ್ರೆಷನ್ಗೆ ಒಂದು ಯೂನಿಕ್ ಅವಾರ್ಡ್ ಸಿಕ್ತು. ಆ ದಿವಸ ಕೂಡ ವೆಡ್ನೆಸ್ಡೇನೆ ಆಗಿತ್ತು. ಮತ್ನೆಲ್ಲ ಕೇಳಿ ಡಾಕ್ಟರ್ ಝೂ ಏನಿರ್ತಾರೆ ಅವರು, ಹಾಗಾದ್ರೆ ಇವತ್ತು ಯಾವ ವಾರ ಅಂತ ಅಂದ್ಬಿಟ್ಟು ಅವರು ವಾಚ್ ನ ನೋಡ್ತಿರ್ತಾರೆ. ಇಲ್ಲಿ ಡಾಕ್ಟರ್ ಝೂ ಫುಲ್ ಖುಷಿಯಾಗಿ ಅರೆ ಇವತ್ತು ಕೂಡ ವೆಡ್ನೆಸ್ಡೇ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಹೌದು ಇವತ್ತು ಕೂಡ ವೆಡ್ನೆಸ್ಡೇನೆ, ಮೋಸ್ಟ್ಲಿ ನನ್ಗನ್ಸುತ್ತೆ ವೆಡ್ನೆಸ್ಡೇ ನಿಮ್ ಲಕ್ಕಿ ಡೇ ಆಗಿರ್ಬೋದು ಅಂತ. ಅದಕ್ಕೆ ಡಾಕ್ಟರ್ ಝೂ ಹೌದು ಲಕ್ಕಿ ಡೇ ಅಂತ ಹೇಳ್ಕೊಂಡು ಅವ್ರಿಗೆ ಅವರೇ ಎಂಕರೇಜ್ಮೆಂಟ್ ಮಾಡ್ಕೋತಿರ್ತಾರೆ. ಇಲ್ಲಿ ಜಿಯಾಂಗು ಅವಳು ತಂದಿರೋ ಜ್ಯೂಸ್ ನ ಡಾಕ್ಟರ್ ಝೂಗೆ ಕೊಟ್ಬಿಟ್ಟು ಹೇಳ್ತಿರ್ತಾಳೆ, ಡಾಕ್ಟರ್ ಝೂ ತಗೊಳ್ಳಿ, ಇದು ಇಂಪೋರ್ಟೆಡ್ ಫಿನಾನ್ಸ್ ಜ್ಯೂಸ್, ಇದನ್ನ ಮಿಸ್ಟರ್ ಯುವಾನ್ ಶಾಯೋ ಸರ್ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಕಳ್ಸಿರೋದು, ಮತ್ತೆ ಇದರಲ್ಲಿ ಚೈನೀಸ್ ಮೆಡಿಸಿನ್ಸ್ ಗಳನ್ನು ಕೂಡ ಆಡ್ ಮಾಡಿದಾರಂತೆ, ಇದರಿಂದ ನಿಮ್ಗೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡಾಕ್ಟರ್ ಝೂ ಜ್ಯೂಸ್ ನ ಖುಷಿಯಾಗಿ ತಗೊಳಕ್ ಹೋಗ್ತಿರ್ತಾರೆ. ಆಮೇಲೆ ಯೋಚನೆ ಮಾಡ್ಬಿಟ್ಟು ಜಿಯಾಂಗಿಗೆ ಹೇಳ್ತಿರ್ತಾರೆ, ಆದ್ರೆ ಮೀಟಿಂಗ್ ಇನ್ನೇನು ಸ್ಟಾರ್ಟ್ ಆಗುತ್ತಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಡಾಕ್ಟರ್ ಝೂ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಮಲ್ಕೋಬಾರ್ದಲ್ವಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಡೋಂಟ್ ವರಿ, ಇನ್ನು ತುಂಬಾ ಟೈಮ್ ಇದೆ, ನೀವು ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸರಿ ನೀವ್ ಇವಾಗ ರೆಸ್ಟ್ ಮಾಡಿ, ನಿಮ್ ಮೆಟೀರಿಯಲ್ ಗಳನ್ನ ನಾನೇ ಚೆಕ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿದ್ಮೇಲೆ ಡಾಕ್ಟರ್ ಝೂ ಏನಿರ್ತಾರೆ ಆ ಡ್ರಿಂಕ್ ನ ಅವರು ಕುಡಿಯೋದಕ್ಕೆ ತಗೋತಾರೆ. ಅವರು ಡ್ರಿಂಕ್ ಕುಡಿತಿರ್ತಾರೆ, ಒಂದ್ ಸಿಪ್ ತಗೊಂಡ್ಮೇಲೆ ಛೀ ಇದು ತುಂಬಾ ವಿಯರ್ಡ್ ಆಗಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಿಮ್ ಫೋನ್ ಕೂಡ ನಾನು ಸ್ವಿಚ್ ಆಫ್ ಮಾಡಿದೀನಿ, ಇವಾಗ ನೀವು ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸರಿ ಹಾಗಾದ್ರೆ ನಾನೀಗ ಹೊರಡ್ತೀನಿ, ನಾನು ನಿಮ್ಮನ್ನ ಕರಿತೀನಿ ಅಂತ ಅನ್ಬಿಟ್ಟು ಅವಳು ಅಲ್ಲಿಂದ ಎದ್ದೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡಾಕ್ಟರ್ ಝೂ ಕೂಡ ಸರಿ ಆಯ್ತು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮಗೆ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋಗಂತೂ ತುಂಬಾ ಖುಷಿ ಆಗ್ತಿರುತ್ತೆ. ಅವರು ಜಿಯಾಂಗ್ ನ ಫುಲ್ ಪ್ರೌಡ್ ಫೀಲಿಂಗ್ ಅಲ್ಲಿ ನೋಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗು ಹೀರೋ ಮತ್ತೆ ಹೀರೋ ಅಸಿಸ್ಟೆಂಟ್ ಇರೋ ಜಾಗಕ್ಕೆ ಬರ್ತಾಳೆ. ಇಲ್ಲಿ ಹೀರೋ ಬಂದಿದ ತಕ್ಷಣ ಕೇಳ್ತಿರ್ತಾನೆ, ಈಗ ನೀನು ಒಳಗಡೆ ವೆಡ್ನೆಸ್ಡೇದು ಸ್ಟೋರಿ ಹೇಳ್ದಲ್ಲ ಅದು ನಿಜಾನಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ನಾನು ಸುಳ್ಳು ಹೇಳ್ದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ಹೇಳ್ತಿರ್ತಾನೆ, ಇದು ನನ್ಗೆ ಮುಂಚೆನೆ ಗೊತ್ತಿತ್ತು, ಆದ್ರೂ ಅವ್ನ್ಗೆ ಯಾರ್ದಾದ್ರೂ ಒಬ್ರು ಅವಶ್ಯಕತೆ ಇತ್ತು, ಯಾಕೆ ಅಂದ್ರೆ ಅವ್ನ್ ಮೋಟಿವೇಶನ್ಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಒಳ್ಳೆ ಕೆಲಸ ಮಾಡ್ದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಸೆಲ್ಯೂಟ್ ಹೊಡಿತಾ ಥ್ಯಾಂಕ್ ಯು ಮಿಸ್ಟರ್ ಯುವಾನ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ನನ್ ಕೈಗೆ ಸಿಕ್ಕಿದ ಹಣ್ಣೆಲ್ಲ ತಗೊಂಡು ಮಿಕ್ಸಿಗೆ ಹಾಕಿ ರುಬ್ಕೊಂಡು ತಗೊಂಡ್ ಬಂದೆ, ನನ್ಗಂತೂ ಗೊತ್ತಿಲ್ಲ ಅದ್ರ ಟೇಸ್ಟ್ ಹೆಂಗಿರುತ್ತಂತ, ಅವ್ನ ಅದನ್ನ ಹೆಂಗ್ ಕುಡಿತಿದ್ದಾನೋ ಏನೋ ಅಂತ ಡಾಕ್ಟರ್ ಝೂನ ನೋಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ನಗ್ತಾ ಹೇಳ್ತಿರ್ತಾಳೆ, ಡಾಕ್ಟರ್ ಝೂಗೆ ನಾನು ಏನಂತ ಹೇಳಿದೀನಿ ಅಂದ್ರೆ ನಿದ್ದೆಗೋಸ್ಕರ ಮಿಸ್ಟರ್ ಯುವಾನ್ ಅದಕ್ಕೆ ಚೈನೀಸ್ ಮೆಡಿಸನ್ ಗಳನ್ನ ಆಡ್ ಮಾಡಿದ್ದಾರೆ ಅಂತ ಹೇಳಿದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆ ಅವರ್ದು ಸೈನ್ ಗ್ಲಾಸ್ ಇದೆಯಲ್ಲ ಅದು ಕೂಡ ವರ್ಕ್ ಆಗೋದಿಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ನೀವಿಬ್ರು ಸರಿಯಾಗಿ ಪ್ಲಾನ್ ಮಾಡಿದೀರಾ ಬಿಡಿ ಅಂತ. ಇಲ್ಲಿ ಈಗ ನಮ್ಗೆ ತೋರಿಸ್ತಾರೆ, ಇವ್ರು 3 ಜನನು ಡಾಕ್ಟರ್ ಝೂನ ನೋಡ್ತಿರ್ತಾರೆ. ಇಲ್ಲಿ ಡಾಕ್ಟರ್ ಝೂ ನಿಜವಾಗ್ಲೂ ಜಿಯಾಂಗ್ ಮಾತುಗಳನ್ನೆಲ್ಲ ನಂಬಿ ಆರಾಮಾಗಿ ನಿದ್ದೆ ಮಾಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋನ. ಇಲ್ಲಿ ಹೀರೋ ಡಾಕ್ಟರ್ ಝೂನ ನೋಡ್ಕೊಂಡು ನಗ್ತಾ ಇರ್ತಾರೆ. ಆಗ ಜಿಯಾಂಗ್ ಹೇಳ್ತಿರ್ತಾಳೆ, ಈಗ ನಂಗಿರೋದು ಒಂದೇ ಟೆನ್ಷನ್, ಮಿಸ್ಟರ್ ಯುವಾನ್ ನೀವು ಟ್ಯಾಬ್ಲೆಟ್ಸ್ ತಗೊಂಡ್ರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ನಾನು ಇವಾಗ್ಲೇ ತಗೊಳಕ್ ಹೋಗ್ತಾ ಇದೀನಿ ಅಂತ ಹೋಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಥಮ್ಸ್ ಅಪ್ ತೋರಿಸ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಅವಳ ಕೂದಲನ್ನ ಹಾರಿಸ್ತಾ ಫ್ಲೆಕ್ಸ್ ಮಾಡ್ತಿರ್ತಾಳೆ.
ಈಗ ಸೀನು ಶಿಫ್ಟ್ ಆಗಿ ಶೂಲಿಂಗ್ ಡ್ರೀಮ್ ಬಾಯ್ ಮತ್ತೆ ಮಿಸ್ಟರ್ ಡೂಲೆನ ತೋರಿಸ್ತಾರೆ. ಇಲ್ಲಿ ಇವ್ರು 3 ಜನನು ಒಂದು ಜಾಗಕ್ಕೆ ಬಂದಿರ್ತಾರೆ. ಇದನ್ನೆಲ್ಲ ಮಿಸ್ಟರ್ ಡೂಲೆ ನೋಡ್ಬಿಟ್ಟು ಆಫೀಸಿಗೆ ಈ ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೌದು, ಈ ಮನೆ ಕಮರ್ಷಿಯಲ್ ಅಂಡ್ ರೆಸಿಡೆನ್ಶಿಯಲ್ ಮನೆ. ಈ ಮನೆನ ನೋಡಿ ನಾವು ಇಲ್ಲಿ ಆರಾಮಾಗಿ ಕೆಲಸ ಮಾಡ್ಬೋದು, ನಮ್ಗೆ ಸುಸ್ತಾದಾಗ ಮೇಲ್ಗಡೆ ಹೋಗಿ ರೆಸ್ಟ್ ಮಾಡ್ಬೋದು ಅಂತ ಅವನು ಜಾಗಗಳನ್ನೆಲ್ಲ ತೋರಿಸ್ತಿರ್ತಾನೆ. ಮತ್ತೆ ಇಲ್ಲೇ ಹತ್ರದಲ್ಲಿ ಮಾಲ್ ಇದೆ, ಮೆಟ್ರೋ ಸ್ಟೇಷನ್ ಕೂಡ ಇದೆ. ಮತ್ತೆ ಇನ್ನ ಒಳ್ಳೆ ವಿಷಯ ಏನಂದ್ರೆ ನಮ್ ಸುತ್ತಮುತ್ತನೇ ಒಳ್ಳೊಳ್ಳೆ IT ಕಂಪ್ನಿಗಳಿದೆ. ಶೂಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ. ಮತ್ತೆ ಇನ್ನೊಂದು ವಿಷಯ, ನಂಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿದ್ದು ಏನು ಗೊತ್ತಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಏನು ಅಂತ ಕೇಳಿದಾಗ ಶೂಲಿಂಗ್ ಡ್ರೀಮ್ ಬಾಯ್ ನೆಲ ತೋರಿಸ್ಬಿಟ್ಟು ಈ ಫ್ಲೋರ್ ನನ್ಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಫುಲ್ಲು ಶಾಕ್ ಆಗಿ ಏನು ಫ್ಲೋರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅವಳು ಥಮ್ಸ್ ಅಪ್ ತೋರಿಸ್ತಾ ನಿನ್ ಚಾಯ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನ ಪ್ರಕಾರ ಕೇಳೋದಾದ್ರೆ ಈ ಲೊಕೇಶನ್ ಮತ್ತೆ ಇಲ್ಲಿರೋ ಫೆಸಿಲಿಟೀಸ್ ಗಳು ತುಂಬಾನೇ ಚೆನ್ನಾಗಿದೆ. ಸೊ ಹಾಗಾದ್ರೆ ಇದ್ರದ್ದು ಪ್ರೈಸ್ ಏನಿದೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಒಂದಿನಕ್ಕೆ 4 ಯುವಾನ್ಸ್, ಅದು ಪರ್ ಸ್ಕ್ವೇರ್ ಮೀಟರ್ಗೆ ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಶೂಲಿಂಗು ಏನು ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಶಾಕ್ ಅಲ್ಲಿ ಕೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಮಿಸ್ಟರ್ ಡೂಲೆ ಕಡೆ ತಿರುಗ್ಬಿಟ್ಟು ಮಿಸ್ಟರ್ ಡೂ ನಿಮ್ಗೆ ಇದೆಲ್ಲ ಓಕೆನಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಅವರು ಹೇಳ್ತಿರ್ತಾರೆ, ಈ ಜಾಗಕ್ಕೂ ಈ ರೆಂಟಿಗೂ ಒಂಚೂರು ಮ್ಯಾಚ್ ಆಗ್ತಿಲ್ಲ, ಬಾರ್ಗಿನ್ ಮಾಡ್ದ ಅಂತ ಮಿಸ್ಟರ್ ಡೂಲೆ ಶೂಲಿಂಗ್ ಡ್ರೀಮ್ ಬಾಯ್ ನ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವನು ಇಲ್ಲ ಅಂತ ತಲೆಲಾಡ್ಸ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇನ್ನು ಬಾರ್ಗಿನ್ ಮಾಡಿಲ್ಲ, ಇದ್ರಲ್ಲಿ ನಾನು ತುಂಬಾ ವೀಕ್ ಇದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಬಾರ್ಗೇನಿಂಗ್ ಮಾಡೋದಕ್ಕೆ 3 ಕ್ವಾಲಿಟೀಸ್ ಗಳಿರ್ಬೇಕು, ಕ್ಯೂಟ್ ಆಗಿರ್ಬೇಕು, ಕಂಪ್ಯಾನಿಷನ್ ಆಗಿರ್ಬೇಕು ಅಂಡ್ ಫ್ಯಾಕ್ಟ್ಸ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಮಾತನ್ನ ಕೇಳಿ ಶೂಲಿಂಗ್ ಡ್ರೀಮ್ ಬಾಯ್ ಏನಿರ್ತಾನೆ ಅವನು ಫುಲ್ಲು ಶಾಕ್ ಆಗ್ಬಿಡ್ತಾನೆ. ಆಮೇಲೆ ಮಿಸ್ಟರ್ ಡೂಲೆ ಏನಿರ್ತಾರೆ ಅವರು ನಗ್ತಾ ಇರ್ತಾರೆ. ಅದೇ ಟೈಮಿಗೆ ಆ ಮನೆ ಬ್ರೋಕರ್ ಬರ್ತಾರೆ. ಇಲ್ಲಿ ಅವರು ಬಂದಿದ ತಕ್ಷಣ ಹಲೋ ಮಿಸ್ಟರ್ ಲೀ, ಹಲೋ ಮಿಸ್ಟರ್ ಡೂ ಅಂಡ್ ದ ಬ್ಯೂಟಿಫುಲ್ ಲೇಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಬ್ರೋಕರ್ ಏನಿರ್ತಾರೆ ಅವರು ಒಂದು ಫೈಲ್ ನ ತಂದಿರ್ತಾರೆ. ಅವರು ಹೇಳ್ತಿರ್ತಾರೆ, ಮನೆದು ಲೀಸ್ ಇಂದ ಅಮೌಂಟ್ ಏನ್ ಲಿಸ್ಟ್ ಇದೆ ಅದು ನನಗೆ ಸಿಕ್ಕಿದೆ, ಈ ಮನೆಯಿಂದ ನೀವು ಸ್ಯಾಟಿಸ್ಫೈ ಇದ್ದೀರಾ ತಾನೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೂಲಿಂಗ ಫೈಲ್ ಇಸ್ಕೊಳ್ತಾ ಹೇಳ್ತಿರ್ತಾಳೆ, ಮನೆ ಏನೋ ಚೆನ್ನಾಗಿದೆ, ಅರೆ ನಂಗೆ ಒಂದ್ಸತಿ ಪ್ರೈಸ್ ಚೆಕ್ ಮಾಡ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಪ್ರೈಸಸ್ ಎಲ್ಲ ನೋಡ್ಬಿಟ್ಟು ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಕ್ಯೂಟ್ ಫೇಸ್ ನ ಮಾಡ್ಕೋತಿರ್ತಾಳೆ. ಇಲ್ಲಿ ಶೂಲಿಂಗು ಕ್ಯೂಟ್ ಆಗಿ ಹೇಳ್ತಿರ್ತಾಳೆ, ಇಲ್ಲಿ ಕೇಳು, ನಾವು 3 ಜನನು ಕಾಲೇಜ್ ಸ್ಟೂಡೆಂಟ್ಗಳು, ನಮ್ಮ ಹತ್ರ ಜಾಸ್ತಿ ದುಡ್ಡೇ ಇಲ್ಲ, ನಾವು ಇನ್ನೂ ಓದ್ತಾ ಇದೀವಿ, ಮತ್ತೆ ನಾವು ಒಂದು ಚಿಕ್ಕ ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ, ನೀವು ನಮ್ಗೆ ಹೆಲ್ಪ್ ಮಾಡ್ತೀರಾ, ರೆಂಟ್ ನ ಕಮ್ಮಿ ಮಾಡಿ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊತಿರ್ತಾಳೆ. ಇಲ್ಲಿ ಅದಕ್ಕೆ ಮನೆ ಬ್ರೋಕರ್ ಏನಿರ್ತಾರೆ, ಯಂಗ್ ಲೇಡಿ ಇಲ್ಲಿ ಕೇಳು, ನೀವೆಲ್ಲ ಓನರ್ ಆಗ್ತಿದ್ದೀರಾ, ನಮ್ಮಂತ ಕೂಲಿ ಕೆಲಸ ಮಾಡೋ ಹೊಟ್ಟೆ ಮೇಲೆ ಹೊಡಿಬೇಡ, ನಾನೇನಾದ್ರೂ ಮನೆದು ರೆಂಟ್ ನ ಕಮ್ಮಿ ಮಾಡಿದ್ರೆ ನನ್ನ ಹೊಟ್ಟೆ ಮೇಲೆ ಏಟ್ ಬೀಳುತ್ತೆ, ತಣ್ಣೀರ್ ಬಟ್ಟೆನೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೂಲಿಂಗು ಪಟ್ ಅಂತ ಹೇಳ್ತಾಳೆ, ನಿಜ ಹೇಳ್ಬೇಕು ಅಂದ್ರೆ ನಾವು ಮುಂದೆಗಡೆ ಇರೋ ಮನೆನ ನೋಡೋದಕ್ಕೆ ಹೋಗಿದ್ವಿ, ಅದು ಲೊಕೇಶನ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ರೆಂಟ್ ಕೂಡ ತುಂಬಾ ಕಮ್ಮಿ ಇದೆ, ಆದ್ರೆ ಈ ಮನೆ ಮಿಸ್ಟರ್ ಲೀಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಾವು ಈ ಮನೆಗೆ ಬಂದಿದ್ದು, ಇಲ್ಲಾಂದಿದ್ರೆ ನಾವು ಅದನ್ನೇ ತಗೋತಾ ಇದ್ವಿ ಅಂತ ಹೇಳ್ತಿರ್ತಾಳೆ. ಅಲ್ಲಿ ಅದಕ್ಕೆ ಆ ಮನೆ ಏಜೆಂಟ್ ಏನಿರ್ತಾನೆ ಅವನು ಹೇಳ್ತಿರ್ತಾನೆ, ಅದು ಅಲ್ದಲೆ ಯಂಗ್ ಲೇಡಿ, ಆ ಮನೆ ಪಕ್ಕದಲ್ಲಿ ಇದೆಯಲ್ಲ ಅದು ಕೂಡ ನಮ್ದೆ, ನಾನು ಮೊದಲು ಹೋಗಿದ ತಕ್ಷಣ ಚೆಕ್ ಮಾಡ್ತೀನಿ ಆ ಏಜೆಂಟ್ ಯಾರು, ನಿನ್ಗೆ ಅದ್ರದ್ದು ಪ್ರೈಸ್ ನ ಸುಳ್ಳು ಯಾರು ಹೇಳಿದ್ದು ಅಂತ ಚೆಕ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಏನಿರ್ತಾನೆ ಅವನು ಹೇಳ್ತಿರ್ತಾನೆ, ಹೋಗ್ಲಿ ಬಿಡು ಇವಾಗ ಏನಾಗೋಯ್ತು ಅಂತ. ಅದೇ ಟೈಮಿಗೆ ಮಿಸ್ಟರ್ ಡೂಲೆ ಅವರು ಎದ್ ಬರ್ತಾ ಹೇಳ್ತಿರ್ತಾರೆ, ನಂಗನ್ಸುತ್ತೆ ಈ ಮನೇಲಿ ತುಂಬಾನೇ ಪ್ರಾಬ್ಲಮ್ಗಳಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಮನೆ ಓನರ್ ಅಂದ್ರೆ ಬ್ರೋಕರ್ ಏನಿರ್ತಾರೆ ಅವರು ಹೇಳ್ತಿರ್ತಾರೆ, ಮಿಸ್ಟರ್ ಡೂ ಸುತ್ತಮುತ್ತ ಇರೋ ಎಲ್ಲಾ ಮನೆ ಅಂದ್ರೆ ಕಮರ್ಷಿಯಲ್ ಮನೆಗಿಂತ ಈ ಮನೆ ತುಂಬಾ ಚೆನ್ನಾಗಿದೆ, ಸೊ ನೀವು ಹೇಳಕ್ಕಾಗತ್ತಾ ಪ್ರಾಬ್ಲಮ್ ಎಲ್ಲಿದೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಡೋಲೆ ಅವರು ಹೇಳ್ತಿರ್ತಾರೆ, ಅಂದ್ರೆ ಪಾರ್ಕಿಂಗ್ ಸ್ಪೇಸ್ ತುಂಬಾನೇ ಚಿಕ್ಕದಾಗಿದೆ, ಇದು ಸಾಕಾಗಲ್ಲ, ಬೇರೆಯವರೆಲ್ಲ ಪಾರ್ಕಿಂಗ್ ಸ್ಪೇಸ್ ನ ಜಾಸ್ತಿ ತಗೋಬಿಟ್ಟಿದ್ದಾರೆ. ಇಲ್ಲಿ ಅದಕ್ಕೆ ಮನೆ ಬ್ರೋಕರ್ ಹೇಳ್ತಿರ್ತಾರೆ, ನಾವು ಇದನ್ನೆಲ್ಲ ಬೇಗನೆ ಕ್ಲಿಯರ್ ಮಾಡ್ಕೋತೀವಿ, ಯಾವ್ದೇ ಜಾಗ ಯಾರ್ಯಾರಿಗಿದೆಯೋ ಕಸ್ಟಮರ್ಗಳಿಗೆ ಅದೇ ಜಾಗನ ನಾವು ಪ್ರಿಫರ್ ಮಾಡ್ತೀವಿ, ಇದನ್ನೆಲ್ಲ ನಾವು ಬೇಗ ಸರಿ ಮಾಡ್ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಏನಿರ್ತಾನೆ ಅವನು ಬಕೆಟ್ ನೆಲ ಒರೆಸೋ ಮಾಪು ಇದನ್ನೆಲ್ಲ ತೋರಿಸ್ಬಿಟ್ಟು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಹೆಂಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಅಂತ ಆ ಜಾಗಕ್ಕೆ ಹೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಆ ಮಾಪ್ ನ ಇಟ್ಕೊಂಡು, ಈ ಮಾಪ್ ನ ನೋಡಿ ಎಷ್ಟು ಗಲೀಜಾಗಿದೆ, ಇದನ್ನ ಹೊಸದು ಖರೀದಿ ಮಾಡಕ್ಕಾಗಲ್ವಾ ನಿಮ್ಗೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಬ್ರೋಕರ್ ಹೇಳ್ತಿರ್ತಾರೆ, ಇದು ಕ್ಲೀನ್ ಮಾಡೋ ಒಂದು ಟೂಲ್ ಅಷ್ಟೇ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಅದು ಅಲ್ಲದೆ ಮೇಲ್ಗಡೆಯಿಂದ ಲೀಕ್ ಆಗ್ತಿದೆ ನೋಡಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಈ ತರ ಎಲ್ಲ ಸುಳ್ಳು ಹೇಳ್ತಿರೋದನ್ನ ನೋಡ್ಬಿಟ್ಟು ಶೂಲಿಂಗಿಗಂತೂ ಒಳ್ಳೆ ಮಜಾ ಬರ್ತಿರುತ್ತೆ. ಇಲ್ಲಿ ಮಿಸ್ಟರ್ ಡೂಲೆ ಕೂಡ ಇದನ್ನೆಲ್ಲ ಎಂಜಾಯ್ ಮಾಡ್ತಿರ್ತಾರೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಮ್ಗೂ ಗೊತ್ತಿದೆ ಬಾಡ್ಗೆ ಜಾಸ್ತಿ ಅಂತ, 3 ಜನಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ಕ್ವೇರ್ಗೆ 4 ಯುವಾನ್ಸ್ ಏನಿದೆ ಅದು ಜಾಸ್ತಿ ಅಲ್ವಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಬ್ರೋಕರ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಅವನು ನಿಜವಾಗ್ಲೂ ಲೀಕ್ ಆಗ್ತಿದ್ಯಾ ಅಂತ ನೋಡ್ಕೊಂಡು ಅದು ನಾನು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಪರವಾಗಿಲ್ಲ ನೀವು ಬರೀ ಮನೆದು ರೇಟ್ ನ ಕಮ್ಮಿ ಮಾಡಿ ಸಾಕು, ಇನ್ ಮಿಕ್ಕಿದ್ ನಾವು ನೋಡ್ಕೋತೀವಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಕೂಡ ಸಪೋರ್ಟ್ ಮಾಡ್ತಾ ಹೌದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಪ್ಲೀಸ್ ಅಂತ ಕೇಳ್ಕೊತಿರ್ತಾನೆ. ಇಲ್ಲಿ ಫೈನಲ್ ಆಗಿ ಆ ಪ್ರಾಪರ್ಟಿದು ಬ್ರೋಕರ್ ಏನಿರ್ತಾರೆ ಅವರು ಒಪ್ಕೊಳ್ಳೇಬೇಕಾಗುತ್ತೆ.
ಇಲ್ಲಿ ಅದಕ್ಕೆ ಪ್ರಾಪರ್ಟಿ ಬ್ರೋಕರ್ ಏನಿರ್ತಾರೋ ಅವರು ಬನ್ನಿ ಆಯ್ತು ಇದ್ರ ಬಗ್ಗೆ ಮಾತಾಡೋಣ ಅಂತ ಅವನು ಕುತ್ಕೊಳ್ಳೋ ಜಾಗ ಕಡೆಗೆ ಕರ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಶೋಲಿಂಗ್ ಮತ್ತೆ ಶೋಲಿಂಗ್ ಡ್ರೀಮ್ ಬಾಯ್ ಅಂತೂ ಫುಲ್ಲು ಖುಷಿ ಆಗ್ತಿರುತ್ತೆ. ಇಲ್ಲಿ ಅವರಿಬ್ರು ಸರಿ ಅಂದ್ಬಿಟ್ಟು ಬ್ರೋಕರ್ ಹಿಂದೆ ಹೋಗಿ ಕುತ್ಕೋತಿರ್ತಾರೆ. ಅದೇ ಟೈಮ್ಗೆ ಮಿಸ್ಟರ್ ಡೂಲೆ ಅವ್ರಿಗೆ ಒಂದು ಕಾಲ್ ಬರುತ್ತೆ. ಇಲ್ಲಿ ಡೂಲೆ ಅವರು ಫೋನ್ ಪಿಕ್ ಮಾಡ್ಬಿಟ್ಟು ಹಲೋ ಅಂತ ಹೇಳಿದಾಗ ಇಲ್ಲಿ ಡೂಲೆಗೆ ಬೇರೆ ಯಾರು ಅಲ್ಲ ಅವ್ರ ಸಿಸ್ಟರ್ ಕಾಲ್ ಮಾಡಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ ಡ್ಯಾಡ್ ನಿನ್ನ ಮನೆಗೆ ಕರೆದಿದ್ದಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ ಸಾರಿ ನಾನು ಇವಾಗ ಸ್ವಲ್ಪ ಬಿಸಿ ಇದ್ದೀನಿ ಅಂತ. ಇಲ್ಲಿ ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಿರ್ತಾರೆ ಡ್ಯಾಡ್ ನಿನ್ನಿಂದ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ, ಮತ್ತೆ ನೀನು ನಿನ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಮಾಡ್ತಿರೋ ಬಿಸ್ನೆಸ್ ಬಗ್ಗೆನೂ ಅವ್ರಿಗೆ ಗೊತ್ತಾಗಿದೆ. ಸೊ ಈಗ ನೀನು ವಾಪಸ್ ಬರ್ಲಿಲ್ಲ ಅಂದ್ರೆ ನಿನ್ಗೂ ಗೊತ್ತಿದೆ ಅಪ್ಪ ಏನ್ ಮಾಡ್ತಾರೆ ಅಂತ. ಇಲ್ಲಿ ಅದಕ್ಕೆ ಡೂಲೆ ಅವರು ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ಸರಿ ಆಯ್ತು ನಾನು ಈಗಲೇ ಬರ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೋಲೆ ಶೋಲಿಂಗ್ ಮತ್ತೆ ಶೋಲಿಂಗ್ ಡ್ರೀಮ್ ಬಾಯ್ ಕಡೆ ತಿರುಗ್ಬಿಟ್ಟು ಶೌಚ ನಾನು ಹೊರಡ್ತಾ ಇದ್ದೀನಿ ನೀವಿಬ್ರು ನೋಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವರಿಬ್ರು ಕೂಡ ಸರಿ ಆಯ್ತು ಬಾಯ್ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟೇಷನ್ ನಡೀತಿರೋ ಜಾಗನ ತೋರಿಸ್ತಾರೆ. ಇಲ್ಲಿ ಡಾಕ್ಟರ್ ಝೂ ಏನಿರ್ತಾರೆ ಅವರು ಪ್ರೆಸೆಂಟೇಷನ್ ಮತ್ತೆ ಅವ್ರದ್ದು ಇಂಟ್ರೊಡಕ್ಷನ್ ನ ಕೊಡ್ತಿರ್ತಾರೆ. ಚಾಂಗ್ಸನ್ ಕಂಪನಿಯ ಫೌಂಡರ್ ಅಲ್ಲಿ ನಾನು ಕೂಡ ಒಬ್ಬ, ನನ್ನ ಹೆಸರು ಝೂ ಯು ಇ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವರು ತುಂಬಾನೇ ನರ್ವಸ್ ಆಗಿರ್ತಾರೆ. ಇದನ್ನೆಲ್ಲ ಅವರು ತುಂಬಾ ತೊದ್ಲುತ್ತಾ ಭಯದಲ್ಲಿ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ಹೀರೋಗೆ ಹೊಟ್ಟೆ ನೋವಂತೂ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಆಗ್ಬಿಟ್ಟಿರುತ್ತೆ. ಅವ್ರಿಗೆ ಹೊಟ್ಟೆ ನೋವು ತಡ್ಕೊಳಕ್ ಆಗ್ತಿರಲ್ಲ. ಅದಕ್ಕೆ ಅವರು ಎರಡು ಕೈಯಲ್ಲೂ ಹೊಟ್ಟೆನ ತುಂಬಾ ಟೈಟ್ ಆಗಿ ಅಮ್ಕಿ ಇಟ್ಕೊಂಡಿರ್ತಾರೆ. ಇಲ್ಲಿ ಡಾಕ್ಟರ್ ಝೂ ಏನಿರ್ತಾರೆ ಅವ್ರ ಪ್ರೆಸೆಂಟೇಷನ್ ನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನನ್ಗೆ ನಂಬಿಕೆ ಇದೆ ನೀವು ಇದನ್ನೆಲ್ಲ ಮುಂಚೆನೆ ಅಬ್ಸರ್ವ್ ಮಾಡಿದೀರಾ ಅಂತ. ಟೀಮ್ ಜೊತೆ ಸೇರಿ ನಾನು ಮಾಡಿರೋ ಇನ್ವೆನ್ಷನ್ ನ ನೀವೆಲ್ಲ ಆಲ್ರೆಡಿ ನೋಡಿದೀರಾ ಅನ್ಸುತ್ತೆ. ಅದ್ರ ವ್ಯಾಲ್ಯೂ ಈಗ ಆಲ್ರೆಡಿ 2000 ಮಿಲಿಯನ್ ವಾನ್ಸ್ ಗಳಿದೆ. ಇದ್ರ ಅರ್ಥ ಏನಂದ್ರೆ ನನ್ನ R&D ಏನಿದೆ ಅದು ತುಂಬಾ ವ್ಯಾಲ್ಯೂಯಬಲ್ ಆಗಿದೆ, ಮತ್ತೆ ಇದು ಇನೋವೇಟಿವ್ ಅಂಡ್ ಪ್ರಾಮಿಸಿಂಗ್ ಆಗೂ ಇದೆ. ಹೇಳಿದ್ಮೇಲೆ ಅವರು ಹೀರೋ ಕಡೆ ತಿರುಗ್ತಿರ್ತಾರೆ. ಇಲ್ಲಿ ಹೀರೋ ಧೈರ್ಯ ತುಂಬ್ತಾ ಹೂ ಅಂತ ತಲೆ ಅಲ್ಲಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಡಾಕ್ಟರ್ಸ್ ಅವ್ರ ಪ್ರೆಸೆಂಟೇಷನ್ ಇರುತ್ತೆ ಅದನ್ನೆಲ್ಲ ಪೂರ್ತಿ ಪಟ ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ. ನಾನು ಪ್ರಾಮಿಸ್ ಮಾಡ್ತೀನಿ 2 ತಿಂಗಳಲ್ಲಿ ಹೊಸ ಪ್ರಾಜೆಕ್ಟ್ ಏನಿದೆ ಅದನ್ನ ನಾನು ಲಾಂಚ್ ಮಾಡ್ತೀನಿ. ನಾನು ನಂದೇ ಪ್ರಾಡಕ್ಟ್ ನ ಎಲ್ಲಾ ಕಡೆನೂ ಯೂಸ್ ಮಾಡ್ತೀನಿ, ಮತ್ತೆ ಅದ್ರ ವ್ಯಾಲ್ಯೂ ಕೂಡ ಕಮ್ಮಿ ಇರುತ್ತೆ, ಜನಗಳಿಗೆ ಅದು ಇಷ್ಟ ಆಗುತ್ತೆ, ಆಕ್ಸೆಸಬಲ್ ಆಗಿರುತ್ತೆ, ಮತ್ತೆ ಅದು ಕಮ್ಮಿ ಪ್ರೈಸ್ ಅಲ್ಲಿ ಕೂಡ ಸಿಗುತ್ತೆ. ಇಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ಹೀರೋಗಂತೂ ಹೊಟ್ಟೆ ನೋವು ತುಂಬಾನೇ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಿರುತ್ತೆ. ಅವ್ರಿಗೆ ಕಂಟ್ರೋಲೇ ಮಾಡ್ಕೊಳಕ್ ಆಗ್ತಿರಲ್ಲ. ಜಿಯಾಂಗ್ ಏನಿರ್ತಾಳೆ ಇಲ್ಲಿ ಹೀರೋ ಈ ತರ ಎಲ್ಲ ನರ್ಕ ಪಡ್ತಿರೋದನ್ನ ನೋಡ್ತಿರ್ತಾಳೆ. ಆಮೇಲೆ ಅವಳು ಕೈಯಲ್ಲಿ ಎಲ್ಲ ಓಕೆನಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಜಿಯಾಂಗ್ ಕೈ ಮೇಲೆ ಕೈ ತಟ್ಟ ನಾನು ಓಕೆ ಹುಷಾರಾಗಿದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಡಾಕ್ಟರ್ಸ್ ಏನಿರ್ತಾರೆ ಅವ್ರ ಪ್ರೆಸೆಂಟೇಷನ್ ನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಪ್ಲೀಸ್ ನನ್ ಮೇಲೆ ಮತ್ತೆ ನನ್ನ ಟೀಮ್ ಮೇಲೆ ನಂಬಿಕೆ ಇಡಿ, ನಾನು ಮತ್ತೆ ನಮ್ಮ ಟೀಮು ಇದನ್ನ ಮಾಡಿ ತೋರಿಸ್ತೀವಿ. ಫ್ಯೂಚರ್ ಅಲ್ಲಿ LOT ಅನ್ನೋದು ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ತರನೇ ಡಾಕ್ಟರ್ ಝೂ ಏನಿರ್ತಾರೋ ಅವರು ಕಾನ್ಫಿಡೆಂಟ್ ಆಗಿ ಅವ್ರ ಪ್ರೆಸೆಂಟೇಷನ್ ನ ಕೊಡ್ತಾ ಇರ್ತಾರೆ. ಇನ್ವೆಸ್ಟರ್ ಗಳು ಏನಿರ್ತಾರೆ ಅವ್ರು ಕೊಟ್ಟಿರೋ ಪ್ರೆಸೆಂಟೇಷನ್ಸ್ ಗಳನ್ನ ಕೇಳಿಸ್ಕೊಂಡು ಮತ್ತೆ ಅವ್ರ ಕೈಯಲ್ಲಿರೋ ಡಾಕ್ಯುಮೆಂಟ್ಸ್ ನೆಲ್ಲ ಓದ್ತಾ ಇರ್ತಾರೆ. ಮತ್ತೆ ಆ ಇನ್ವೆಸ್ಟರ್ ಗಳು ಏನಿರ್ತಾರೆ ಒಬ್ರಿಗೊಬ್ರು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಕೂಡ ಮಾಡ್ತಿರ್ತಾರೆ. ಇಲ್ಲಿ ಹೀರೋಗೆ ಹೊಟ್ಟೆ ನೋವು ತಡ್ಕೊಳಕ್ ಆಗ್ತಿರಲ್ಲ, ಆದ್ರೂ ಕೂಡ ಅವನು ಪ್ರಾಜೆಕ್ಟ್ ಬಗ್ಗೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳಕ್ಕೆ ಅವನು ಅಲ್ಲೇ ಕೂತಿರ್ತಾನೆ. ಇಲ್ಲಿ ಡಾಕ್ಟರ್ಸ್ ಪ್ರೆಸೆಂಟೇಷನ್ ಎಲ್ಲ ಮುಗಿಸಿದ್ಮೇಲೆ ಇಷ್ಟೇ ಹೇಳ್ಬೇಕಾಗಿದ್ದು ಥ್ಯಾಂಕ್ ಯು ಸೋ ಮಚ್ ಅಂತ ಅವರು ತಲೆ ಬಗ್ಸ್ಕೊಂಡು ನಿಂತ್ಕೋತಾರೆ. ಇನ್ವೆಸ್ಟರ್ ಗಳು ಎಲ್ಲಾರನ್ನು ಮಾತಾಡ್ಕೊಂಡು ಆ ಡಾಕ್ಯುಮೆಂಟ್ಸ್ ನೆಲ್ಲ ಓದಿದ್ಮೇಲೆ ಸೈಲೆಂಟ್ ಆಗಿ ಕೂತ್ಕೊಬಿಡ್ತಾರೆ. ಇಲ್ಲಿ ಹೀರೋ ಮತ್ತೆ ಜಿಯಾಂಗಿಗೆ ಫುಲ್ ಕನ್ಫ್ಯೂಷನ್ ಆಗ್ತಿರುತ್ತೆ. ಇಲ್ಲಿ ಅವರು ಎಲ್ಲ ಇನ್ವೆಸ್ಟರ್ ಗಳನ್ನ ನೋಡ್ತಾ ಇರ್ತಾರೆ. ಹೀಗೆ ಸ್ವಲ್ಪ ಸೆಕೆಂಡ್ ಪಾಸ್ ಆದ್ಮೇಲೆ ಇನ್ವೆಸ್ಟರ್ ಗಳು ಏನಿರ್ತಾರೆ ಅವರು ಕ್ಲಾಪ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಹೀರೋ ಜಿಯಾಂಗು ಮತ್ತೆ ಡಾಕ್ಟರ್ ಝೂ ಏನಿರ್ತಾರೆ ಅವರೆಲ್ಲ ನೆಮ್ಮದಿಯಾಗಿ ಉಸಿರು ಬಿಡ್ತಾರೆ. ಇಲ್ಲಿ ಡಾಕ್ಟರ್ ಝೂ ಏನಿರ್ತಾರೆ ಅವರು ಖುಷಿಲಿ ನಗ್ತಾ ಹೀರೋ ಕಡೆಗೆ ನೋಡ್ತಿರ್ತಾರೆ. ಇಲ್ಲಿ ಹೀರೋಗಂತೂ ಹೊಟ್ಟೆ ನೋವೇ ತಡ್ಕೊಳಕ್ ಆಗ್ತಿರಲ್ಲ. ಇಲ್ಲಿ ಜಿಯಾಂಗ್ ಕೂಡ ಟೆನ್ಷನ್ ಅಲ್ಲೇ ಕ್ಲಾಪ್ ಮಾಡ್ಕೊಂಡು ಹೀರೋನ ನೋಡ್ತಿರ್ತಾಳೆ. ಈಗ ಹೀರೋಗೆ ಯಾವ ರೇಂಜಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ರೆ ಅವ್ನ ಕೈಲಿ ತಡ್ಕೊಳಕ್ ಆಗ್ತಿರಲ್ವಲ್ಲ ಆ ರೇಂಜಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಹೀರೋ ನೋವಲ್ಲಿ ಎದ್ ನಿಂತ್ಕೋತಾನೆ. ಆಗ ಜಿಯಾಂಗು ಹೀರೋನ ಹಿಡ್ಕೊಳ್ತಾ ಹೇಳ್ತಿರ್ತಾಳೆ ಯುವಾನ್ಶಾ ಹುಷಾರಾಗಿದ್ದಾನೆ ಎಲ್ಲ ಓಕೆ ತಾನೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಹೀರೋಗೆ ಹೊಟ್ಟೆ ನೋವು ತಡ್ಕೊಳಕ್ ಆಗದೆ ಪ್ರಜ್ಞೆ ತಪ್ಪಿ ಜಿಯಾಂಗ್ ಮೇಲೆ ಬಿದ್ದೋಗ್ಬಿಡ್ತಾನೆ. ಆಗ ಜಿಯಾಂಗ್ ಜೋರಾಗಿ ಯುವಾನ್ಶಾ ಅಂತ ಕರಿತಾವಳು. ಆಂಬುಲೆನ್ಸ್ಗೆ ಯಾರಾದ್ರೂ ಕಾಲ್ ಮಾಡಿ ಅಂತ ಕಿರ್ಚ್ಕೊತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿರ್ತಾರೆ. ಆಗ ಇಲ್ಲಿ ಡಾಕ್ಟರ್ ಏನಿರ್ತಾರೆ ಅವ್ರನ್ನ ಚೆಕ್ ಮಾಡ್ತಿರ್ತಾರೆ. ಅವರು ಎಲ್ಲಾ ಕಡೆನೂ ಮುಟ್ತಾ ಇಲ್ಲಿ ನೋವ್ತಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಒಂದ್ ಪಾಯಿಂಟ್ ತೋರಿಸಿದಾಗ ಆ ಡಾಕ್ಟರ್ ಇಲ್ಲೇ ಜಾಸ್ತಿ ನೋವಾಗ್ತಿರೋದು ಅಂತ ಹೇಳ್ತಿರ್ತಾರೆ. ಡಾಕ್ಟರ್ ಹೀರೋನ ಎಕ್ಸಾಮಿನೇಷನ್ ಎಲ್ಲ ಮಾಡಿದ್ಮೇಲೆ ಇಲ್ಲಿ ಬಂದ್ ಕುತ್ಕೊಂತ ಅವ್ರ ಜಾಗಕ್ಕೆ ಹೋಗಿ ಕುತ್ಕೋತಾರೆ. ಇಲ್ಲಿ ಜಿಯಾಂಗ್ ಏನಿರ್ತಾಳೆ ಹೀರೋಗೆ ಸಪೋರ್ಟ್ ಮಾಡೋದಕ್ಕೆ ಹೀರೋ ಹತ್ರ ಹೋಗ್ತಿರ್ತಾಳೆ. ಇಲ್ಲಿ ಹೀರೋ ಬಂದು ಕುತ್ಕೊಂಡಾಗ ಜಿಯಾಂಗು ಕೇಳ್ತಿರ್ತಾಳೆ ನೋವಾಗ್ತಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನೋವಂತೂ ಹಾಗೆ ಆಗುತ್ತಲ್ವಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಡಾಕ್ಟರ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ ಡಾಕ್ಟರ್ ಸರ್ಜರಿನ ಇವತ್ತೇ ಮಾಡ್ಬೋದಾ. ಈ ಮಾತನ್ನ ಕೇಳಿ ಹೀರೋ ಫುಲ್ ಶಾಕ್ ಆಗ್ತಾ ಡಾಕ್ಟರ್ ಹತ್ರ ಹೇಳ್ತಿರ್ತಾನೆ ಡಾಕ್ಟರ್ ಸರ್ಜರಿ ಅವಶ್ಯಕತೆ ಇಲ್ಲ, ಏನೂ ಇಲ್ಲ, ಮೆಡಿಸಿನ್ಸ್ ಕೊಡಿ ಮತ್ತೆ ನನಗೆ ಟ್ರೀಟ್ಮೆಂಟ್ ಕೊಟ್ರೆ ಸರಿಯಾಗ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಕೋಪದಲ್ಲಿ ಕಿರ್ಚ್ತಾ ಹೇಳ್ತಿರ್ತಾಳೆ ಇಲ್ಲ ಅದು ರಿಕವರಿ ಆಗೋದು ಬರೀ ಆಪರೇಷನ್ ಮಾಡಿದ್ರೆ ಅಷ್ಟೇನೆ. ಇಲ್ಲಿ ಅದಕ್ಕೆ ಡಾಕ್ಟರ್ ಹೇಳ್ತಿರ್ತಾರೆ ನೀವಿಬ್ರು ಒಂದ್ ನಿಮಿಷ ನನ್ ಮಾತನ್ನ ಕೇಳಿಸ್ಕೊತೀರಾ, ನಾನ್ ಮಾತಾಡ್ಲಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ ಹಾ ಹೇಳಿ ಡಾಕ್ಟರ್ ಅಂತ. ಇಲ್ಲಿ ಡಾಕ್ಟರ್ ಹೇಳ್ತಿರ್ತಾರೆ ನಿಮ್ಗೆ ಏನಾಗಿದ್ದಿಲ್ಲ ಅದನ್ನ ಅಕ್ಯೂಟ್ ಅಪೆಂಡಿಸೈಟ್ಸ್ ಅಂತ
ಹೇಳ್ತಾರೆ. ಅಕಾರ್ಡಿಂಗ್ ಟು ಪೈಥಾಲಜಿಕಲ್ ನಿಮ್ಗೆ ಸರ್ಜರಿನೇ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಸರಿ ಆಯ್ತು ನೀವು ಹೇಗೆ ಹೇಳ್ತೀರಾ ನಾವು ಹಾಗೆ ಮಾಡ್ತೀವಿ. ಅದಕ್ಕೆ ಹೀರೋ ಜಿಯಾಂಗ್ ಕೈ ಹಿಡ್ಕೊಂಡು ಹೇಳಿತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಏನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನಾನು ಆಪರೇಷನ್ ಮಾಡಿಸ್ಕೊಳಲ್ಲ. ಇಲ್ಲಿ ಹೀರೋ ಡಾಕ್ಟರ್ ಕಡೆ ತಿರುಗ್ತಾ ಹೇಳ್ತಿರ್ತಾನೆ, ಡಾಕ್ಟರ್ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ನೋವು ಈಗ ಹೊರಟೋಗ್ಬಿಟ್ಟಿದೆ, ಸೊ ನನ್ಗನ್ಸುತ್ತೆ ಮೆಡಿಸಿನ್ಸ್ ವರ್ಕ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಏನ್ ಹೇಳ್ತಾಳೆ, ಅವಳು ಹೀರೋ ಶೋಲ್ಡರ್ ನ ಅಮುಕ್ತಾ ಹೇಳ್ತಿರ್ತಾಳೆ, ಡಾಕ್ಟರ್ ಇವ್ರ ಮಾತನ್ನ ನೀವು ಕೇಳಕ್ ಹೋಗ್ಬೇಡಿ, ಇವ್ರಿಗೆ ತುಂಬಾ ದಿನದಿಂದ ನೋವ್ತಾ ಇದೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ಕಡೆ ತಿರ್ಕೊಂಡು ಏನ್ ಮಾತಾಡ್ತಿದ್ಯಾ, ಏನೇನು ಡಬ್ಬ ತರ ಎಲ್ಲ ಮಾತಾಡ್ಬೇಡ ಅಂತ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಡಾಕ್ಟರ್ ಹೇಳ್ತಿರ್ತಾರೆ, ಇಲ್ಲಿ ಕೇಳಿ ಯಂಗ್ ಕಪಲ್, ನನ್ ಮಾತನ್ನ ಸ್ವಲ್ಪ ಗಮನ ಇಟ್ಟು ಕೇಳು, ನೀನೇನೋ ಇವಾಗ ಟ್ಯಾಬ್ಲೆಟ್ಸ್ ಕೊಡಿ ಅಂತ ಹೇಳ್ತಾ ಇದ್ಯಾ, ಇದೇನಾದ್ರೂ ಇವಾಗ ನಿನ್ಗೆ ನೋವು ಹೋಗ್ಬೋದು, ಆದ್ರೆ ಫ್ಯೂಚರ್ ಅಲ್ಲದು ಖಂಡಿತ ವಾಪಸ್ ಬಂದೇ ಬರುತ್ತೆ, ನೀನು ಮತ್ತೆ ಹಾಸ್ಪಿಟಲ್ಗೆ ಬರ್ಬೇಕಾಗುತ್ತೆ. ನೀವು ಇದೇ ತರನೇ ಇದನ್ನ ಮುಂದಕ್ಕೆ ತಿಳ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ರೆ ಇದ್ರದ್ದು ಕಾಂಪ್ಲಿಕೇಶನ್ಸ್ ಗಳೇನಿರುತ್ತೆ ಅದು ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ, ಫ್ಯೂಚರ್ ಅಲ್ಲಿ ಸರ್ಜರಿ ಏನಿದೆ ಅದು ಇನ್ನೂ ಕಷ್ಟ ಆಗುತ್ತೆ. ಈ ಮಾತನ್ನ ಕೇಳಿ ಜಿಯಾಂಗ್ ಹೇಳ್ತಿರ್ತಾಳೆ, ಓಕೆ ಹಾಗಾದ್ರೆ ನಾವು ಇವತ್ತೇ ಸರ್ಜರಿನ ಮಾಡಿಸ್ತೀವಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅಲ್ಲಿಂದ ಎದ್ದು ತಪ್ಪಿಸ್ಕೊಂಡು ಓಡೋಗ್ಬೇಕು ಅಂತ ಟ್ರೈ ಮಾಡ್ತಿರ್ತಾನೆ, ಆದ್ರೆ ಜಿಯಾಂಗು ಬಿಡ್ತಾನೆ ಇರಲ್ಲ. ಇಲ್ಲಿ ಅದಕ್ಕೆ ಹೀರೋ ಬೈದಿರ್ತಾನೆ, ನೀನೇನಾದ್ರೂ ಮೆಂಟ್ಲಾಗಿದ್ಯಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಂಗೆ ಅದೆಲ್ಲ ಗೊತ್ತಿಲ್ಲ, ನೀನು ಇವತ್ತೇ ಸರ್ಜರಿ ಮಾಡಿಸ್ಕೋಬೇಕು. ಈ ಮಾತನ್ನ ಕೇಳಿ ಡಾಕ್ಟರ್ ಹೇಳ್ತಿರ್ತಾರೆ, ಏನು ಇವತ್ತು ಆಪರೇಷನ್ ಆಗಕ್ಕೆ ಸಾಧ್ಯ ಇಲ್ಲ, ಆಪರೇಷನ್ ಗಿಂತ 24 hours ಮುಂಚೆ ಏನು ತಿಂದಿರಬಾರ್ದು. ಈ ಮಾತನ್ನ ಕೇಳಿ ಹೀರೋ ಡ್ರಾಮಾ ಮಾಡ್ತಾ ಹೇಳ್ತಿರ್ತಾನೆ, ಹಾ ಹೌದು ಅಂತ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಆಪರೇಷನ್ ನ ಖಂಡಿತ ಮಾಡ್ಬೋದು, ಯಾಕೆಂದ್ರೆ ಅವರು ನೋವಿಂದ ನೆನ್ನೆಯಿಂದ ಏನು ತಿಂದೇ ಇಲ್ಲ. ಇಲ್ಲಿ ಹೀರೋ ಅದಕ್ಕೆ ಪ್ಲೀಸ್ ಜಿಯಾಂಗ್ ಬೇಡ ಅಂತ ಹೇಳ್ತಿರ್ತಾರೆ, ಆದ್ರೆ ಜಿಯಾಂಗು ಗುರಾಯಿಸ್ಕೊಂಡು ಹೀರೋನ ನೋಡ್ತಿರ್ತಾಳೆ. ಆಗ ಡಾಕ್ಟರ್ ಹೇಳ್ತಿರ್ತಾರೆ, ಯಂಗ್ ಬಾಯ್ ನೀನಂತೂ ತುಂಬಾ ಅದೃಷ್ಟವಂತ, ನೀನ್ ಹೆಂಡತಿ ಅಂತೂ ಎಲ್ಲಾದ್ರ ಮೇಲೆ ಎಷ್ಟು ಗಮನ ಕೊಡ್ತಾಳೆ ನೋಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಅದಕ್ಕೆ ಹೀರೋ ಕೈ ಹಿಡ್ಕೊಂಡಿರ್ತಾಳಲ್ಲ ಅದನ್ನ ಬಿಟ್ಬಿಟ್ಟು ನಾನಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ನ ಸೊಂಟದಿಂದ ಕೈ ಹಾಕ್ಬಿಟ್ಟು ಹೇಳ್ಕೊಂಡು ಹೇಳ್ತಿರ್ತಾನೆ, ಹಾ ಹೌದು ಅಂತ. ಇಲ್ಲಿ ಜಿಯಾಂಗ್ ಏನಿರ್ತಾಳೆ ಅವಳು ಹೀರೋನ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ, ಅವಳಿಗೆ ನಗು ಕೂಡ ಬರ್ತಿರುತ್ತೆ. ಇಲ್ಲಿ ಡಾಕ್ಟರ್ ಏನಿರ್ತಾರೆ ಅವರು ಹೇಳ್ತಿರ್ತಾರೆ, ನೀನು ನಾಚಿಕೆ ಪಟ್ಕೋತಾ ಇದೀಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾ ಹೌದು ನನ್ನ ಹೆಂಡತಿ ಸ್ವಲ್ಪ ನಾಚಿಕೆ ಜಾಸ್ತಿ ಪಟ್ಕೋತಾಳೆ. ಇದನ್ನೆಲ್ಲ ನೋಡ್ಬಿಟ್ಟು ಡಾಕ್ಟರ್ ಹೇಳ್ತಿರ್ತಾರೆ, ನಿಮ್ಮಿಬ್ರಿಗೂ ಇನ್ನ ಮದ್ವೆ ಆಗಿಲ್ಲ ತಾನೆ, ನನಗ್ ಗೊತ್ತು ಇವರು ನಿನ್ ಗರ್ಲ್ ಫ್ರೆಂಡ್ ಅಂತ ಅನ್ಬಿಟ್ಟು ಅವರು ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಡಾಕ್ಟರ್ ನಿಮ್ಗಂತೂ ತುಂಬಾನೇ ಗೊತ್ತಿದೆ ಅಂತ ಹೇಳ್ತಿರ್ತಾನೆ. ಹೀರೋ ಜಿಯಾಂಗ್ ಮುಖನ ನೋಡ್ಕೊಂಡು ಹೇಳ್ತಿರ್ತಾನೆ, ನಾವ್ ಯಾವಾಗ ಮದ್ವೆ ಆಗ್ತೀವೋ ಅವಾಗ ಪಕ್ಕ ನಿಮ್ಮನ್ನ ಇನ್ವೈಟ್ ಮಾಡ್ತೀವಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಕೋಪದಲ್ಲಿ ಹೀರೋನ ಗುರಾಯಿಸ್ಕೊಂಡು ನೋಡ್ಕೊಂಡು ಮತ್ತೆ ಹೀರೋ ಕಡೆಯಿಂದ ಅವಳು ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆಮೇಲೆ ಅವಳು ಹೇಳ್ತಿರ್ತಾಳೆ, ಏನ್ ಮಾತಾಡ್ತಿದ್ಯಾ ನೀನು. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ನ ಇನ್ನೂ ಟೈಟ್ ಆಗಿ ಹಿಡ್ಕೊಳ್ತಾ ಹೇಳ್ತಿರ್ತಾನೆ, ನಾನ್ ಏನ್ ಮಾಡ್ತಿದ್ದೀನಿ ಸುಮ್ನೆ ಇದೀನಲ್ಲ ಅಂತ ಹೇಳ್ತಿರ್ತಾನೆ. ಆಗ ಡಾಕ್ಟರ್ ಹೇಳ್ತಿರ್ತಾರೆ, ಹಾ ಸಾಕು ಕಾಮಿಡಿ ಮಾಡಿದ್ದು ಮಾತಾಡಿದ್ದು ಸಾಕು, ತಗೊಳ್ಳಿ ಮೊದ್ಲು ಇದನ್ನೆಲ್ಲ ಟೆಸ್ಟ್ ಮಾಡಿಸ್ಬೇಕು ಅಂತ ಒಂದು ರಿಪೋರ್ಟ್ ನ ಕೊಡ್ತಿರ್ತಾರೆ. ಇಲ್ಲಿ ಡಾಕ್ಟರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಟೆಸ್ಟ್ ಎಲ್ಲ ನಾರ್ಮಲ್ ಬಂದ್ರೆ ಇವತ್ತೇ ಸರ್ಜರಿನ ನಾವು ಮಾಡ್ಬೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಆ ರಿಪೋರ್ಟ್ನೆಲ್ಲ ನೋಡ್ಕೊಂಡು ಓಕೆ ಡಾಕ್ಟರ್ ಅಂತ ಹೇಳ್ತಿರ್ತಾರೆ. ಆಗ ಜಿಯಾಂಗು ಪಟ್ ಅಂತ ಹೀರೋ ಕೈಯಿಂದ ಅವಳನ್ನ ಬಿಡಿಸ್ಕೊತಾಳೆ. ಇಲ್ಲಿ ಹೀರೋ ಎದ್ ನಿಂತ್ಕೊಂಡು ಹನಿ ಪ್ಲೀಸ್ ನನ್ಗೆ ಹೆಲ್ಪ್ ಮಾಡು ಅಂತ ಕೈ ಹಿಡ್ಕೊತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ನಗ್ತಾ ಹೀರೋ ಕೈನ ಹಿಡ್ಕೊತಾಳೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಸೊ ಡಾಕ್ಟರ್ ಇವಾಗ ನಾವು ಹೋಗ್ತಿದೀವಿ ಪ್ರೀ ಮ್ಯಾರಿಟಲ್ ಟೆಸ್ಟಿಗೆ ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಡಾಕ್ಟರ್ ಅಂತ ತುಂಬಾ ನಗ್ತಿರ್ತಾರೆ, ಆದ್ರೆ ಜಿಯಾಂಗ್ ಏನ್ ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬಾ ಹೋಗೋಣ ಲೆಟ್ಸ್ ಗೋ ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಹೀರೋ ಹೋಗ್ವಾಗ್ಲೂ ಕೂಡ ಲೆಟ್ಸ್ ಗೋ ಹನಿ, ಹೆಲ್ಪ್ ಮಾಡು ನಂಗೆ ಹನಿ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಜಿಯಾಂಗು ಡಾಕ್ಟರ್ ರೂಮ್ ಇಂದ ಆಚೆ ಹೋದ್ಮೇಲೆ ಹೀರೋಗೆ ಜೋರಾಗಿ ಗಿಲ್ತಿರ್ತಾಳೆ. ಇಲ್ಲಿ ಹೀರೋ ಜೋರಾಗಿ ಕಿರ್ಚ್ಕೋತಾ ಇರ್ತಾನೆ. ಹೀರೋ ಜಿಯಾಂಗಿಗೆ ಹೇಳ್ತಿರ್ತಾನೆ, ನಿಜವಾಗ್ಲೂ ಚಿಕ್ಕ ಹುಡುಗಿ ತರ ಆಡ್ತಾ ಇದೀಯಾ. ಇಲ್ಲಿ ಡಾಕ್ಟರ್ ಇದನ್ನೆಲ್ಲ ನೋಡ್ಬಿಟ್ಟು ಅವ್ರ ರೂಮ್ ಇಂದಾನೆ ಕೂಗ್ತಾ ಹೇಳ್ತಿರ್ತಾರೆ, ನಿಮ್ ಮದ್ವೆಗೆ ಪ್ಲೀಸ್ ನನ್ನನ್ನಂತೂ ಕರೀಲೇಬೇಕು, ಕರೀರಿ ನನ್ನನ್ನ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ದ 5th ವಾರ್ಡ್ ಆಫ್ ಸರ್ಜರಿ ರೂಮ್ ನ. ಇಲ್ಲಿ ಹೀರೋ ಮತ್ತೆ ಜಿಯಾಂಗು ಬರ್ತಿರ್ತಾರೆ. ಇಲ್ಲಿ ಜಿಯಾಂಗು ಹೀರೋಗೆ ಗೆಲ್ತಿರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ನಿಜವಾಗ್ಲೂ ನೋವಾಗ್ತಿದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಯಾಕೆ ನೀನ್ ಅಲ್ಲಿ ನನ್ನನ್ನ ನಿನ್ ವೈಫ್ ಅಂತ ಹೇಳ್ದೆ ಅಂತ ಕೇಳ್ತಿರ್ತಾಳೆ. ಹೀರೋ ನಗ್ತಾ ಹೇಳ್ತಿರ್ತಾನೆ, ನಿನ್ಗೆ ತಾನೇ ಅಲ್ಲಿ ಜಾಸ್ತಿ ಅರ್ಜೆಂಟ್ ಇದ್ದಿದ್ದು ನನ್ನ ವಿಷಯದಲ್ಲಿ ಡಿಸಿಷನ್ಸ್ ತಗೊಳೋದಿಕ್ಕೆ. ಅಫ್ಕೋರ್ಸ್ ನೀನು ನಾನು ಹೆಂಡತಿ ಅಂತ ನೋಡ್ಬೇಕಾಗಿತ್ತು, ಇಲ್ಲ ಅಂದಿದ್ರೆ ತುಂಬಾ ವಿಯರ್ಡ್ ಆಗಿರ್ತಿತ್ತು. ಅದು ಅಲ್ದಲೆ ಇದನ್ನೆಲ್ಲ ನಾನೇನ್ ಬೇಕು ಅಂತ ಮಾಡಿಲ್ಲ, ಅದೆಲ್ಲ ನ್ಯಾಚುರಲ್ ಆಗಿ ಬಂದಿದ್ದು. ಅಷ್ಟು ಅಲ್ದಲೆ ನೀನೇ ಇವಾಗ ಇಲ್ಲಿ ಸೈನ್ ಮಾಡ್ಬೇಕು. ಇವಾಗ ನಾನು ಅದನ್ನೆಲ್ಲ ಯಾಕೆ ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಕುತ್ಕೊಳ್ಳಿ. ಈ ಮಾತನ್ನ ಕೇಳಿ ಜಿಯಾಂಗು ಹೀರೋಗೆ ಹೊಡಿತಿರ್ತಾಳೆ. ಆಗ ಹೀರೋ ತುಂಬಾ ನೋವಾಗ್ತಿದೆ ಅಂತ ಅಳ್ತಾ ಇರ್ತಾನೆ, ಅಂದ್ರೆ ಆಕ್ಟಿಂಗ್ ಮಾಡ್ತಿರ್ತಾನೆ. ಜಿಯಾಂಗು ಹೀರೋ ಕೈಲಿರೋ ಪೇಪರ್ಸ್ ಗಳನ್ನ ಇಸ್ಕೊಂಡು ಹೀರೋನ ಹಿಡ್ಕೊಂಡು ನಡ್ಕೊಂಡ್ ಕರ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಜಿಯಾಂಗು ರಿಪೋರ್ಟ್ಸ್ ನೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಇರೋ ನರ್ಸ್ ಹತ್ರ ಕೊಟ್ಬಿಟ್ಟು, ಹೆಲೋ ನಮ್ಗೆ ಇದು ಸ್ವಲ್ಪ ಟೆಸ್ಟ್ ಗಳನ್ನ ಮಾಡಿಸ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ನರ್ಸ್ ರಿಪೋರ್ಟ್ ನೆಲ್ಲ ಓದಿದ್ಮೇಲೆ ಪೇಷಂಟ್ ಯಾರು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಭಕ್ತನ ಅನ್ನುವಂತ ಸ್ಟೈಲ್ ಆಗಿ ಹೇಳ್ತಿರ್ತಾನೆ. ನರ್ಸ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಫ್ಯಾಮಿಲಿ ಮೆಂಬರ್ ಏನಿದ್ದಾರೆ ಅವರು 3rd ಫ್ಲೋರಿಗೆ ಹೋಗಿ ಬಿಲ್ ನ ಪೇ ಮಾಡಿ, ನೀವು ನನ್ ಜೊತೆ ಬನ್ನಿ ಅಂದ್ಬಿಟ್ಟು ರಿಪೋರ್ಟ್ ಗಳನ್ನ ಡಿವೈಡ್ ಮಾಡ್ಬಿಟ್ಟು ಜಿಯಾಂಗಿಗೆ ಅರ್ಧ ಹೀರೋಗೆ ಅರ್ಧ ಕೊಡ್ತಿರ್ತಾಳೆ. ಈ ಮಾತನ್ನ ಕೇಳಿ ಹೀರೋ ಜಿಯಾಂಗ್ ಕಡೆಗೆ ಸ್ಟೈಲ್ ಆಗಿ ತಿರುಗ್ತಾ ಹೇಳ್ತಿರ್ತಾನೆ, ನೋಡ್ದ ಫ್ಯಾಮಿಲಿನೇ ಬಿಲ್ ನ ಪೇ ಮಾಡ್ಬೇಕು, ಕೇಳಿಸ್ತಾ ಹೋಗುವ ನೀ ಬಿಲ್ ಪೇ ಮಾಡ್ಬಿಡ್ ಬಾ ಅಂತ ನಗ್ತಿರ್ತಾನೆ. ಜಿಯಾಂಗು ನಗತರ ಆಕ್ಟಿಂಗ್
ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ನಮ್ಗೆ ತೋರಿಸ್ತಾರೆ ಸ್ಟ್ರೆಚರ್ ನ. ಇಲ್ಲಿ ಹೀರೋ ಏನಿರ್ತಾರೆ ಅವರು ಆಪರೇಷನ್ ಗೆ ಏನ್ ಬಟ್ಟೆ ಹಾಕೋಬೇಕಾಗಿರುತ್ತಲ್ಲ ಅದನ್ನ ಹಾಕೊಂಡು ಆಚೆಗೆ ಬರ್ತಿರ್ತಾರೆ. ಯಾವಾಗ ಹೀರೋ ಆಚೆ ಬರ್ತಾನೆ ಅಲ್ಲಿರೋ ಸ್ಟ್ರೆಚರ್ ನ ನೋಡಿ ಅವನು ಭಯ ಪಟ್ಕೊಂಡು ವಾಪಸ್ ಓಡೋಗ್ತಿರ್ತಾನೆ. ಹಿಂದೆಯಿಂದ ಜಿಯಾಂಗು ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಹೀರೋ ಇನ್ನೇನು ಸಿಗಾಕೊಂಡ್ಬಿಟ್ನಲ್ಲ, ಅವ್ನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅದಕ್ಕೆ ಅವನು ಹಾಗೆ ನಿಂತಿರ್ತಾನೆ. ಆಗ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಏನು ನಮ್ಮ ಗ್ರೇಟ್ ಬಾಸ್ ನರ್ವಸ್ ಆಗ್ಬಿಟ್ರಾ? ಜಿಯಾಂಗ್ ಮಾತನ್ನ ಕೇಳಿ ಹೀರೋ ವಾಪಸ್ ಬರ್ತಾ, ಇದೊಂದು ಸರ್ಜರಿ ಅಷ್ಟೇ, ಇದಕ್ ನಾನ್ ಯಾಕೆ ನರ್ವಸ್ ಆಗ್ತೀನಿ ಅಂತ ಅವರು ಸ್ಟ್ರೆಚರ್ ಮೇಲೆ ಮಲ್ಕೋತಿರ್ತಾರೆ. ನಿಜವಾಗ್ಲೂ ಜಿಯಾಂಗ್ ನೀನು ನನ್ನನ್ನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ ಅಂತ ಹೇಳ್ತಿರ್ತಾರೆ. ಹೀರೋ ಸ್ಟ್ರೆಚರ್ ಮೇಲೆ ಮಲ್ಕೊಂಡು ಸ್ವಲ್ಪ ಇಮೋಷನಲ್ ಆಗಿ ಜಿಯಾಂಗ್ ಜೂನ್ ನೋಡ್ಕೊಂಡು ಹೇಳ್ತಿರ್ತಾರೆ, ಜಿಯಾಂಗ್ ಜೂನ್ ಇನ್ ಸ್ವಲ್ಪ ತಲೆ ನಾನು ಒಳಗಡೆ ಹೋಗ್ತಿದ್ದೀನಿ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ನಗ್ತಾ, ಹಾ ಹೌದು ಗೊತ್ತು, ಇನ್ನೇನ್ ನಾವ್ ಇಲ್ಲಿ ಗೇಮ್ ಆಡಕ ಬಂದಿದೀವಿ. ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನಿನಗೆ ಗೊತ್ತು ತಾನೆ ಈ ಸರ್ಜರಿಗಳೆಲ್ಲ ಎಷ್ಟು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಈ ಮಾತನ್ನ ಕೇಳಿ ಜಿಯಾಂಗಿಗೆ ನಗು ಬಂದ್ಬಿಡುತ್ತೆ. ಇಲ್ಲಿ ಅದಕ್ಕೆ ಅವಳು ಹೀರೋಗೆ ಭಯ ಪಡಿಸ್ತಾ ಹೇಳ್ತಿರ್ತಾಳೆ, ನಾನ್ ಕೇಳಿದೀನಿ ಈ ಸರ್ಜರಿನ ಡಾಕ್ಟರ್ಗಳು ಕಣ್ ಮುಚ್ಕೊಂಡ್ ಮಾಡ್ತಾರಂತೆ, ಅಷ್ಟು ಈಸಿ ಇದೆಯಂತೆ ಈ ಸರ್ಜರಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಆದ್ರೆ ಏನು ಆದ್ರೂ ಕೂಡ ಇದು ಸರ್ಜರಿನೇ, ನೀನು ಸ್ವಲ್ಪ ಸೀರಿಯಸ್ ಆಗಕ್ಕಾಗುತ್ತಾ? ಜಿಯಾಂಗ್ ಹೇಳ್ತಿರ್ತಾಳೆ, ನಾನು ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿನ್ಗೆ ಸ್ವಲ್ಪ ಭಯ ಕಮ್ಮಿ ಆಗ್ಲಿ ಅಂತ ಹೇಳ್ತಿರೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ, ಆಪರೇಷನ್ ರೂಮಿಗೆ ಹೋಗೋದು ಎಷ್ಟು ಭಯಂಕರ ಅನ್ನೋದು ನಿನ್ಗೇನ್ ಗೊತ್ತು? ಜಿಯಾಂಗು ನಗ್ತಾ ಹೇಳ್ತಿರ್ತಾಳೆ, ಟೆನ್ಷನ್ ಮಾಡ್ಕೊಬೇಡ, ನಾನು ನಿನ್ ಬದಲಾಗಿ ದೇವ್ರ ಹತ್ರ ಪ್ರೇ ಮಾಡ್ತೀನಿ. ನಿಮ್ಮನ್ನ ಕೇಳಿ ಹೀರೋ ಜಿಯಾಂಗ್ ಕೈ ಇಟ್ಕೊಂಡು ಹೇಳ್ತಿರ್ತಾರೆ, ಜಿಯಾಂಗ್ ಜೋನ್ ನಾನೇನಾದ್ರೂ ಆಪರೇಷನ್ ರೂಮ್ ಇಂದ ಆಚೆ ಬಂದಾಗ ಕಣ್ ಮುಚ್ಚಿದ್ರೆ ನೀನು ನನ್ನ ಪೇರೆಂಟ್ಸ್ ನ ಕರೆಯೋದನ್ನ ಮರಿಬೇಡ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನನ್ನ ಮೊಬೈಲ್ ಅಲ್ಲಿ ಇದೆ, ಅವ್ರೇನಾದ್ರೂ ಕಾಲ್ ಪಿಕ್ ಮಾಡ್ಲಿಲ್ಲ ಅಂದ್ರೆ ಶೌಚಾನ್ಗೆ ಕಾಲ್ ಮಾಡು, ಮತ್ತೆ ಪ್ಲೀಸ್ ನನ್ಗೋಸ್ಕರ ವೆಲ್ತಿಗೆ ಊಟ ಹಾಕೋದನ್ನ ಮರಿಬೇಡ, ಬೇಕು ಅಂದ್ರೆ ಅವಳು ನಿನ್ಗೆ ಫ್ಯಾಮಿಲಿ ಕೂಡ ಆಗ್ತಾಳೆ, ಮತ್ತೆ ಅದ್ರ ಹೆಸರು ಜಿಯಾಂಗ್ ವೆಲ್ತ್ ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಜಿಯಾಂಗಿಗೆ ನಗು ತಡ್ಕೊಳಕ್ಕಾಗಲ್ಲ, ಅವಳು ನಗ್ತಿರ್ತಾಳೆ. ಜಿಯಾಂಗು ನಗ್ತಾ ನಗ್ತಾ ಹೀರೋ ಕೈಗಳನ್ನ ಹಿಡ್ಕೊಂಡು ಹೀರೋ ಹತ್ರ ಸ್ವಲ್ಪ ಬಗ್ತಾ ಹೇಳ್ತಿರ್ತಾಳೆ, ಈಗ ನೀನು ನಿನ್ ಬ್ಯಾಂಕ್ದು ಎಲ್ಲಾ ಪಾಸ್ವರ್ಡ್ ಗಳನ್ನೂ ನನ್ಗೆ ಹೇಳ್ಬಿಡು, ನೋಡಿ ಈ ತರ ಡಬ್ಬಾ ಮಾತ್ಗಳನ್ನ ನಿಂಗೆ ಎಷ್ಟು ಬೇಕೋ ಅಷ್ಟೆಲ್ಲ ಮಾತಾಡ್ಕೋ. ಹೀರೋ ಹೇಳ್ತಿರ್ತಾರೆ, ನೋಡು ನಂಗೆ ಅದೆಲ್ಲ ಗೊತ್ತಿಲ್ಲ, ನೀನು ಇಲ್ಲೇ ಉಳ್ಕೊಬೇಕು, ನಾನು ಆಪರೇಷನ್ ಇಂದ ಬಂದ್ಮೇಲೆ ನೀನು ಇಲ್ಲೇ ಇರ್ಬೇಕು, ನಾನು ಆಪರೇಷನ್ ರೂಮ್ ಇಂದ ಬಂದ್ಮೇಲೆ ಮೊದ್ಲು ನಾನು ನಿನ್ನನ್ನೇ ನೋಡ್ಬೇಕು ಅಂತ ಹೇಳ್ತಿರ್ತಾರೆ. ಜಿಯಾಂಗು ಹಾ ಓಕೆ ನಾನು ಇಲ್ಲೇ ಇರ್ತೀನಿ ಅಂತ ಹೀರೋ ಕೈ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ತಾ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ನೀನ್ ಇವಾಗ ರೆಸ್ಟ್ ಮಾಡು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ಪಕ್ಕ ಇಲ್ಲೇ ಇರ್ತೀಯ ತಾನೆ ಅಂತ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹಾ ಹೌದು ಇಲ್ಲೇ ಇರ್ತೀನಿ. ಆಗ ನರ್ಸ್ ಬಂದ್ಬಿಟ್ಟು ಆ ಸ್ಟ್ರೆಚರ್ದು ಲಾಕ್ ಓಪನ್ ಮಾಡಿ ಪೇಷಂಟ್ ನಾನು ಈಗ ಆಪರೇಷನ್ ರೂಮಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಆಗ ಹೀರೋ ಒಂದ್ ನಿಮಿಷ ಇರಿ ಅಂತ ಫಿಲ್ಮಿ ಸ್ಟೈಲ್ ಅಲ್ಲಿ ಹೇಳ್ತಿರ್ತಾನೆ. ಹೀರೋ ಎತ್ ಕೂತ್ಕೊಂಡು ನಂದೊಂದ್ ಲಾಸ್ಟ್ ಕ್ವಶನ್ ಇದೆ ಅಂತ ಹೇಳ್ತಿರ್ತಾನೆ. ಆಗ ಜಿಯಾಂಗು ಐ ಲವ್ ಯು ಮಲ್ಕೋ ಹೋಗು ಹೋಗು ಅಂತ ಜಿಯಾಂಗು ಹೀರೋನ ಮಲ್ಗಿಸ್ಬಿಟ್ಟು ಕಳಿಸ್ತಿರ್ತಾಳೆ. ಹೀರೋ ಹೋಗುವಾಗ ನೀನು ಇಲ್ಲೇ ಉಳ್ಕೊಬೇಕು ಮರಿಬೇಡ, ಮತ್ತೆ ನನ್ನ ಪಾಸ್ವರ್ಡ್ ಏನಿದೆ ಅದು 1 2 3 4 5 6 7 8 ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಇಲ್ಲೇ ಉಳ್ಕೋತೀನಿ, ಈಗಾದ್ರೂ ನಿಜ ಹೇಳು ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಿಜವಾಗ್ಲೂ ಅದೇ ಪಾಸ್ವರ್ಡ್ ಅಂತ ಜೋರಾಗಿ ಕಿರ್ಚ್ತಿರ್ತಾನೆ. ಹೀರೋ ಈ ತರ ಸರ್ಜರಿಗೆ ಎದ್ರುಕೊಂಡು ಇಷ್ಟೊಂದು ಭಯ ಪಟ್ಕೊಂಡಿರೋದನ್ನ ನೋಡಿ ಜಿಯಾಂಗಿಗಂತೂ ಒಳ್ಳೆ ನಗು ಬರ್ತಿರುತ್ತೆ. ಇಲ್ಲಿ ಅವಳು ನಗ್ತಾ ಹೀರೋ ಹೋಗ್ತಿರೋದನ್ನೇ ನೋಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಒಂದು ವಿಲಾ ಮುಂದೆ ಕಾರ್ ಬಂದು ನಿಂತ್ಕೊಳ್ಳೋದನ್ನ ತೋರಿಸ್ತಾರೆ. ಇಲ್ಲಿ ಕಾರಲ್ಲಿ ಬೇರೆ ಯಾರು ಅಲ್ಲ ಮಿಸ್ಟರ್ ಡೂಲೆ ಅವರು ಇಳಿತಿರ್ತಾರೆ. ಮಿಸ್ಟರ್ ಡೂಲೆ ಕಾರಿಂದ ಕೆಳಗಿಳಿದ್ಮೇಲೆ ತುಂಬಾ ಹೊತ್ತು ವಿಲಾನ ನೋಡ್ಕೊಂಡು ಹಾಗೆ ನಿಂತಿರ್ತಾರೆ. ಇಲ್ಲಿ ಅವರು ವಿಲಾನ ಇದೇ ತರ ನೋಡ್ತಿರುವಾಗ ಅವರು ಜೋಬಿಂದ ಸ್ಪೆಕ್ಸ್ ನ ತೆಗೆದು ಹಾಕೋತಾರೆ. ಈಗ ಸೀನು ಶಿಫ್ಟ್ ಆಗಿ ಡೂಲೆ ಸಿಸ್ಟರ್ ಏನಿರ್ತಾರೆ ಅವರು ಡೂಲೆನ ಕರ್ಕೊಂಡು ಮನೆ ಒಳಗಡೆ ಹೋಗಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಅವ್ರ ಫಾದರ್ ಕೂಡ ಅಲ್ಲಿ ಗಿಡದ ಕಟ್ಟಿಂಗ್ ಇರುತ್ತಲ್ಲ ಅದನ್ನ ಮಾಡ್ತಿರ್ತಾರೆ. ಆಗ ಡೂಲೆ ಸಿಸ್ಟರ್ ಡ್ಯಾಡ್ ಅಂತ ಕರಿತಿರ್ತಾಳೆ. ಆಗ ಅವರು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಡೂಲೆ ಅವ್ರು ಬಂದಿರೋದನ್ನ ನೋಡ್ಬಿಟ್ಟು ಅವರು ಮತ್ತೆ ಕಟ್ಟಿಂಗ್ ನ ಕಂಟಿನ್ಯೂ ಮಾಡ್ತಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಯುದ್ಧಕ್ಕಿಂತ ಮುಂಚೆನೆ ನೀನು ಯುದ್ಧ ಬಿಟ್ಟೋಗಿದ್ಯಾ, ಇದು ನಿನ್ ವೀಕ್ನೆಸ್ಸಾ ಇಲ್ಲ ಅಂದ್ರೆ ಇದು ನಿನ್ ಆಟಿಟ್ಯೂಡಾ ಇಲ್ಲ ಇದು ನಿನ್ ಸ್ಟ್ರಾಟಜಿನಾ ಅಂತ ಕೇಳ್ತಿರ್ತಾರೆ. ಡೂಲೆ ಅವರು ಹೇಳ್ತಿರ್ತಾರೆ, ನೀವೇನ್ ಅನ್ಕೊಂಡಿದೀರಾ, ಇದ್ರ ಆನ್ಸರ್ನ ನಾನು ಯಾವ ತರ ಕೊಡ್ಲಿ? ಡೂಲೆ ಅವ್ರ ಫಾದರು ಸೋಫಾ ಹತ್ರ ಕುತ್ಕೊಳಕ್ ಹೋಗ್ತಾ ಹೇಳ್ತಿರ್ತಾರೆ, ನಿನಗ್ ಗೊತ್ತಾ ಬೋನ್ಸಾಯ್ ಟ್ರೀನ ಟ್ರಿಮ್ಮಿಂಗ್ ಮಾಡೋದು ನನಗೆ ಯಾಕೆ ಇಷ್ಟ ಅಂತ. ಬೋನ್ಸಾಯ್ ಟ್ರೀನ ಟ್ರಿಮ್ ಮಾಡುವಾಗ ನಾವು ತುಂಬಾ ಕೇರ್ಫುಲ್ ಆಗಿ ಟ್ರಿಮ್ ಮಾಡ್ಬೇಕಾಗುತ್ತೆ, ಯಾಕೆ ಅಂದ್ರೆ ಅದ್ರದ್ದು ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ. ಯಾವ್ದು ಬೇಡವಾಗಿರುತ್ತೋ ಅದು ನಮ್ಮ ಹತ್ರ ನಾವು ಟ್ರಿಮ್ ಮಾಡ್ಬೇಕು. ಈ ತರ ಮಾಡೋದ್ರಿಂದ ಮಾತ್ರನೇ ನೀವು ಒಂದು ಪರ್ಫೆಕ್ಟ್ ಆರ್ಟ್ ನ ನೀವು ಕ್ರಿಯೇಟ್ ಮಾಡಕ್ಕಾಗೋದು. ಸೊ ಅದೇ ತರನೇ ನಾನು ಕೂಡ ನಿನ್ನನ್ನ ತುಂಬಾ ಕೇರ್ಫುಲ್ ಆಗಿ ಬೆಳೆಸಿದೀನಿ. ಇಷ್ಟು ವರ್ಷದವರೆಗೂ ನಾನು ನಿನ್ನ ಹತ್ರ ತುಂಬಾ ಸ್ಟ್ರಿಕ್ಟ್ ಆಗಿ ನಡ್ಕೊಂಡು ನಿನ್ನ ಒಂದು ಒಳ್ಳೆ ಡಿಸಿಪ್ಲಿನ್ ಪರ್ಸನ್ ಆಗಿ ಮಾಡಿದೀನಿ. ಈಗ ಸಡನ್ ಆಗಿ ನನಗೆ ಗೊತ್ತಾಗ್ತಿದೆ ನೀನು ಬೆಳೆದು ದೊಡ್ಡವನಾಗ್ಬಿಟ್ಟಿದ್ಯಾ ಅಂತ. ಈಗ ನಿನ್ಗೆ ನೀನೇ ಬೆಳಿಬೇಕು ಅಂತ ಆಸೆನಾ ಅಂತ ಕೇಳ್ತಿರ್ತಾರೆ. ಡೂಲೆ ಅವರು ಸ್ವಲ್ಪ ಕೋಪದಲ್ಲಿ ಹೇಳ್ತಿರ್ತಾರೆ, ನಾನೊಬ್ಬ ಮನುಷ್ಯ, ಬೋನ್ಸೈನ್ ಗಿಡ ಅಲ್ಲ. ನೀವು ಯಾವ್ದು ಪರ್ಫೆಕ್ಟ್ ಆರ್ಟ್ ವರ್ಕ್ ಅಂತ ಹೇಳ್ತಿರಲ್ಲ ಅದನ್ನ ನನ್ನಿಂದ ದೂರನೇ ಇಡಿ. ಡೂಲೆ ಫಾದರು ಹೇಳ್ತಿರ್ತಾರೆ, ಗ್ರೇಟ್ ನನ್ ಮಗ್ನೆ, ನನ್ಗೆ ಇವಾಗ ಅರ್ಥ ಆಗ್ತಿದೆ, ನಾವು ಯಾವತ್ತೂ ರಿಯಲ್ ಫ್ಯಾಕ್ಟ್ಸ್ ಗಳ ಬಗ್ಗೆ ಮಾತಾಡೇ ಇಲ್ಲ. ನೋಡು ಇವಾಗ ನಿಮ್ಮ ಅಕ್ಕ ಕೂಡ ಇಲ್ಲೇ ಇದ್ದಾಳೆ, ಅವಳು ಇರುವಾಗ್ಲೇನೆ ನಿನ್ಗೆ ಏನೇನ್ ಇಷ್ಟ ಇಲ್ಲ ಅನ್ನೋದನ್ನ ಡೈರೆಕ್ಟ್ ಆಗಿ ಮಾತಾಡ್ಕೊಂಡ್ಬಿಡೋಣ, ಮಾತಾಡಕ್ ಆಗುತ್ತಾ ನಿನ್ಗೆ ಹೇಳು ಅಂತ ಕೇಳ್ತಿರ್ತಾರೆ. ಇಮ್ಮನ್ನ ಕೇಳಿ ಡೂಲೆ ಅವರು ಹೇಳ್ತಿರ್ತಾರೆ, ಈಗಿಂದಾನೆ ಈ ಕ್ಷಣದಿಂದನೇ ನನ್ನ ದಾರಿನ ನಾನೇ ಹುಡುಕೋತೀನಿ. ಇಮ್ಮನ್ನ ಕೇಳಿ ಡೂಲೆ ಅವ್ರ ಸಿಸ್ಟರ್ ಏನಿರ್ತಾರೆ ಅವರು ಫುಲ್ ಶಾಕ್ ಅಲ್ಲಿ ಡೂಲೆನ ನೋಡ್ತಿರ್ತಾರೆ. ಆಗ ಡೂಲೆ
ಫಾದರ್ ಹೇಳ್ತಿರ್ತಾರೆ, ಏನೋ ನಿನ್ ದಾರಿನ ನೀನೇ ನೋಡ್ಕೋತೀಯ ಅಂತ ಹೇಳ್ಬಿಟ್ಟು ಅವರು ಆಡ್ಕೊಂಡು ನಗ್ತಿರ್ತಾರೆ. ಡೂಲೆ ಫಾದರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ ಮಗ್ನೆ ನನ್ ಗೊತ್ತಿರ್ಲಿಲ್ಲ ನೀನು ಇಷ್ಟೊಂದು ಇನ್ನಸೆಂಟ್ ಆಗಿದ್ಯಾ, ಅದು ಇಷ್ಟು ದೊಡ್ಡವನಾದ್ಮೇಲೆ ನಿನ್ಗೆ ನಿಜವಾಗ್ಲೂ ಅನ್ಸದ ನೀನು ಎಲ್ಲಾ ಪಡ್ಕೊಂಡಿದ್ಯಾ, ಅದು ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ನಿನ್ ಪಕ್ಕದಲ್ಲೇ ನಿನ್ ಸಿಸ್ಟರ್ ನಿಂತಿದ್ದಾಳೆ, ಅವಳನ್ನ ಕೇಳು, ಅವಳಿಗಂತೂ ಇದ್ರ ಬಗ್ಗೆ ಎಲ್ಲ ಚೆನ್ನಾಗ್ ಗೊತ್ತಿದೆ. ನೀವಿಬ್ರು ನಾನು ಇಲ್ದಲೆ ಏನು ಅಲ್ವೇ ಅಲ್ಲ. ಡೂಲೆ ಅವರು ಕೋಪದಲ್ಲಿ ಹೇಳ್ತಿರ್ತಾರೆ, ನನಗ್ ಸಾಕಾಗಿದೆ ನಿಮ್ ಆರ್ಡರ್ ನ ಕೇಳಿ ಕೇಳಿ. ಈ ಮಾತನ್ನ ಕೇಳಿ ಡೂಲೆ ಅವ್ರ ಫಾದರ್ ಹೇಳ್ತಿರ್ತಾರೆ, ಓಕೆ ನೀನು ಇವಾಗ ಟಯರ್ಡ್ ಆಗ್ಬಿಟ್ಟಿದ್ಯಾ ನನ್ನ ಆರ್ಡರ್ ಗಳನ್ನ ಕೇಳಿ ಕೇಳಿ, ನಿನಗ್ ಗೊತ್ತಾ ಇದ್ರ ಪ್ರಭಾವ ಎಲ್ಲ ಏನ್ ಬರುತ್ತೆ, ನೀನು ಎಷ್ಟು ಪೆನಾಲ್ಟಿ ಕಟ್ಬೇಕು ಅಂತ ಗೊತ್ತಾ, ಅದು ನನ್ಗೆ ಚೀಟ್ ಮಾಡಿ. ಇಷ್ಟ ಹೇಳ್ಕೊಂಡು ಡೂಲೆ ಫಾದರು ಡೂಲೆ ಹತ್ರ ಎದ್ ಬರ್ತಾ, ಇದಕ್ಕೆಲ್ಲ ನಾನೇ ನಿನ್ಗೆ ಹೆಲ್ಪ್ ಮಾಡ್ತೀನಿ, ಆದ್ರೆ ನಾನು ನಿನ್ನನ್ನು ಆರಾಮಾಗಿ ಓಸ್ಕಿ ಬಿಸಾಕ್ಬಿಡ್ಬೋದು, ಒಂದು ಉಳಿದ ತರ ಅಂತ ಹೇಳ್ತಿದ್ದಾರೆ. ಈ ಮನ್ನೆಲ್ಲ ಕೇಳಿ ಡೂಲೆಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಡೂಲೆ ಅವ್ರು ಏನಿರ್ತಾರೆ, ಅವ್ರ ತಂದೆ ಫೇಸ್ ಟು ಫೇಸ್ ನಿಂತ್ಕೊಂಡು ನನ್ಗೂ ಸ್ವಲ್ಪ ಹೇಳಿ ಅದನ್ನ ಹೆಂಗ್ ಮಾಡ್ತೀರಾ ನೀವು ಅಂತ ಕೇಳ್ತಿರ್ತಾರೆ. ಐ ಚಾಲೆಂಜ್, ನೀವು ನನ್ಗೆ ಏನೇನ್ ಕೊಟ್ಟಿದ್ದೀರೋ ಅದನ್ನೆಲ್ಲ ವಾಪಸ್ ತಗೊಳ್ಳಿ, ನಿಮ್ ದುಡ್ಡಾಗಿರ್ಲಿ, ನಿಮ್ ಅಂತಸ್ತು ಆಸ್ತಿ ಆಗಿರ್ಲಿ, ಇಲ್ಲ ನೀವು ಕೊಟ್ಟಿರೋ ಹೆಸರಾಗಿರ್ಲಿ, ಇಲ್ಲಾಂದ್ರೆ ನೀವು ಕೊಟ್ಟಿರೋ ರೆಸ್ಪೆಕ್ಟ್ ಆಗಿರ್ಲಿ, ಇಲ್ಲಾಂದ್ರೆ ನೀವು ಕೊಟ್ಟಿರೋ ಅಂತ ವ್ಯಾಲ್ಯೂಯಬಲ್ಸ್ ಅಧಿಕಾರ ಆಗಿರ್ಲಿ, ಎಲ್ಲಾನು ನೀವು ವಾಪಸ್ ತಗೊಳ್ಳಿ. ನೀವು ತಗೊಂಡಿಲ್ಲ ಅಂದ್ರೆ ನಾನೇ ಎಲ್ಲಾನು ವಾಪಸ್ ಕೊಡ್ತೀನಿ, ಇದನ್ನ ನಾನು ಗ್ಯಾರಂಟಿ ಹೇಳ್ತಿದ್ದೀನಿ. ಅದು ನಿಮ್ ಮಗ ಸತ್ತಿದಾರಲ್ಲ ಆ ಆತ್ಮದ ಮೇಲೆ ಆಣೆ, ಎಲ್ಲಾನು ನಾನು ವಾಪಸ್ ಕೊಟ್ಟೆ ಕೊಡ್ತೀನಿ ಅಂತ ಜೋರಾಗಿ ಕೂಗ್ತಾ ಹೇಳ್ತಿರ್ತಾರೆ. ಯಾವಾಗ ಡೂಲೆ ಅವರು ಅವ್ರ ಮಗ ಸತ್ತಿರೋ ವಿಷಯನ ಹೇಳ್ತಾರೋ ಅವಾಗ ಡೂಲೆ ಅವ್ರ ಫಾದರ್ಗೆ ಮತ್ತೆ ಡೂಲೆ ಸಿಸ್ಟರ್ ಏನಿರ್ತಾರೆ ಅವ್ರಿಬ್ರಿಗೂ ತುಂಬಾ ಎಮೋಷನಲಿ ಹರ್ಟ್ ಆಗ್ಬಿಡುತ್ತೆ. ಇಲ್ಲಿ ಡೂಲೆ ಅವ್ರ ಫಾದರ್ ಅಂತೂ ಫುಲ್ ವೀಕ್ ಆಗ್ಬಿಟ್ಟಿರ್ತಾರೆ. ಅವ್ರು ಇನ್ನೇನು ಹೊಡಿಬೇಕು ಅನ್ನೋಷ್ಟೊತ್ತಲ್ಲಿ ಡೂಲೆ ಸಿಸ್ಟರ್ ಏನಿರ್ತಾರೆ ಅವರು ಡೂಲೆ ಅವ್ರನ್ನ ತಿರುಗಿಸ್ಬಿಟ್ಟು ಜೋರಾಗಿ ಒಂದು ಕಪ್ಪಾಳ ಕೊಡಿತಾರೆ. ಅಪ್ಪನ ಹತ್ರ ಈ ತರ ಎಲ್ಲ ಮಾತಾಡ್ತಾರ ಅಂತ ಡೂಲೆ ಅವ್ರಿಗೆ ಬೈತಿರ್ತಾರೆ. ಆಗ ಡೂಲೆ ಅವ್ರ ಫಾದರ್ ಏನಿರ್ತಾರೆ ಅವರು ಫುಲ್ ಒಂಥರ ಎಮೋಷನಲಿ ಬ್ರೇಕ್ ಡೌನ್ ಆಗಿ ಸುಸ್ತಾಗಿ ಹಾಗೆ ಬಿದ್ದೋಗ್ಬಿಡ್ತಾರೆ ಸೋಫಾ ಚೇರ್ ಮೇಲೆ. ಆಗ ಡೂಲೆ ಸಿಸ್ಟರ್ ಏನಿರ್ತಾರೆ, ಡ್ಯಾಡ್ ನೀವು ಹುಷಾರಾಗಿದ್ದೀರಾ ತಾನೆ. ಡೂಲೆ ಫಾದರ್ ಅಷ್ಟೊಂದು ವೀಕ್ ಡೌನ್ ಆಗಿದ್ರು ಕೂಡ ಅವರು ಡೂಲೆಗೆ ಬೈತಿರ್ತಾರೆ, ಇಲ್ಲಿಂದ ತೊಲ್ಗೋ, ಗೆಟ್ ಲಾಸ್ಟ್, ಗೆಟ್ ಔಟ್ ಅಂತೆಲ್ಲ ಬೈತಿರ್ತಾರೆ. ಅದಕ್ಕೆ ಡೂಲೆ ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಡೂಲೆ ಸಿಸ್ಟರ್ ಡೂಲೆ ಫಾದರ್ಗೆ ಹೇಳ್ತಿರ್ತಾರೆ, ಅಪ್ಪ ಇವಾಗ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ನೀವು ಆರಾಮಾಗಿ ಮಲ್ಕೊಳ್ಳಿ, ರೆಸ್ಟ್ ತಗೊಳ್ಳಿ, ನಾನು ಅವನ್ನ ಕರ್ಕೊಂಡ್ ಬರ್ತೀನಿ ವಾಪಸ್ ಅಂತ ಹೇಳ್ಬಿಟ್ಟು ಅವರು ಡೂಲೆ ಹಿಂದೆನೆ ಓಡೋಗ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ವಿಲಾ ಇಂದ ಮಿಸ್ಟರ್ ಡೂಲೆ ಏನಿರ್ತಾರೆ ಅವ್ರು ಆಚೆ ನಡ್ಕೊಂಡ್ ಬರ್ತಿರ್ತಾರೆ. ಹಿಂದೆಯಿಂದ ಅವ್ರ ಸಿಸ್ಟರ್ ನಿಂತ್ಕೋ, ಒಂದ್ ನಿಮಿಷ ನಿಂತ್ಕೋ ಅಂತ ಹೇಳ್ತಿರ್ತಾರೆ. ಡೂಲೆ ಸಿಸ್ಟರ್ ಇಷ್ಟೊಂದು ಕೇಳ್ಕೊತಿರೋದಕ್ಕೆ ಡೂಲೆ ಅವರು ಅಲ್ಲೇ ನಿಂತ್ಕೋತಾರೆ. ಡೂಲೆ ಸಿಸ್ಟರ್ ಮುಂದೆ ಬಂದ್ಬಿಟ್ಟು ಹೇಳ್ತಿರ್ತಾರೆ, ನಿನಗೆ ಅರಿವಿತ್ತಾ ನೀನು ಏನ್ ಮಾತಾಡ್ತಿದ್ದೆ ಅಂತ, ಅವರು ನಿಂಗೆ ಏನ್ ಹೇಳ್ತಿದ್ರು ಅದೆಲ್ಲ ಒಳ್ಳೇದಕ್ಕೆ ಹೇಳ್ತಿದ್ದು. ಈ ಮಾತನ್ನ ಕೇಳಿ ಡೂಲೆ ಅವ್ರಿಗೂ ಫುಲ್ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವರು ಕೋಪದಲ್ಲಿ ಕಿರ್ಸ್ತಾ ಹೇಳ್ತಿರ್ತಾರೆ, ಅವರು ನನ್ ಒಳ್ಳೇದಕ್ಕೆ ಹೇಳ್ತಿದ್ರ, ಮಾತಿಗೂ ಸೆಕೆಂಡಿಗೂ ಅವರು ಯಾವಾಗ್ಲೂ ಅವ್ರಿಗೆ ಯಾವ ತರ ಬೇಕೋ ನನ್ನನ್ನ ಆ ತರ ಚೇಂಜ್ ಆಗೋದಕ್ಕೆ ನಿನ್ನನ್ನ ನೋಡಿ ಕಲಿ ಅಂತ ಹೇಳ್ತಿದ್ರು. ನಂಗೆ ನಂದೇ ಆದಂತ ಎಮೋಷನ್ಸ್ ಸೆಂಟಿಮೆಂಟ್ಸ್ ಅಲ್ಲಿ ಬದುಕೋದಿಕ್ಕೆ ಬಿಟ್ಟಿಲ್ಲ. ಅವರು ಚಿಕ್ಕ ವಯಸ್ಸಿಂದ ನನ್ನನ್ನ ಒಂದು ಮರದ ಗೊಂಬೆ ತರ ಇಟ್ಕೊಂಡಿದ್ದಾರೆ, ಅದ್ರಲ್ಲಿರೋ ಆತ್ಮನು ಕೂಡ ಅವರು ಕಿತ್ಕೊಂಡಿದ್ದಾರೆ, ನನಗೆ ಜೀವನದಲ್ಲಿ ನೆಮ್ಮದಿಯಾಗಿ ಬದುಕಕ್ಕೆ ಬಿಟ್ಟಿಲ್ಲ ಅವರು. ಇಲ್ಲಿ ಡೂಲೆ ಅವರು ಇದೆ ಮೊದಲನೇ ಸತಿಗೆ ಡೂಲೆ ಸಿಸ್ಟರ್ ಹತ್ರ ಈ ತರ ರಫ್ ಆಗಿ ಇಷ್ಟು ಜೋರಾಗಿ ಕಿರ್ಸ್ತಾ ಮಾತಾಡ್ತಿರೋದು. ಇದನ್ನ ಕೇಳಿ ಅವ್ರ ಕಣ್ಣಲ್ಲಂತೂ ನೀರ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಡೂಲೆ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಿಜವಾಗ್ಲೂ ನಿನ್ ಮೇಲೆ ನನಗೆ ತುಂಬಾ ಜಲಸಿ ಫೀಲ್ ಆಗ್ತಿತ್ತು, ಇದು ನಿಜ, ನೀನು ಎಲ್ಲಾನು ತುಂಬಾ ಈಸಿಯಾಗಿ ಮಾಡ್ತಾ ಇದ್ದೆ, ನಿನಗೆ ಏನ್ ಮಾಡ್ಬೇಕು ಅನಿಸ್ತಿತ್ತು ಅದನ್ನೆಲ್ಲ, ಅದಕ್ಕೆ ನಾನು ಕೂಡ ನಿಂತರನ್ನೇ ಆಗ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಅವಾಗ ನನ್ಗೆ ಅರ್ಥ ಆಯ್ತು ಇದನ್ನೆಲ್ಲ ನಾನು ಇಷ್ಟಪಟ್ಟು ಮಾಡ್ತಿರ್ಲಿಲ್ಲ, ಇದೆಲ್ಲ ನನ್ಗೆ ಬೇಕಾಗಿಲ್ಲ ಅಂತ. ನಾವಿಬ್ರು ತುಂಬಾ ಬೇರೆ ಬೇರೆ ತರ ಹುಟ್ಟಿದೀವಿ, ನಿಂದು ಲಾಸ್ಟ್ ನೇಮು ಡೂ ಆದ್ರೆ ನಂದಲ್ಲ. ಇಲ್ಲಿ ಡೂಲೆ ಅವರು ಇದೆಲ್ಲ ಮಾತಾಡುವಾಗ ತುಂಬಾ ಎಮೋಷನಲ್ ಆಗಿ ಮಾತಾಡ್ತಿರ್ತಾರೆ. ಇದನ್ನ ಕೇಳಿಸ್ಕೊಳ್ಳೋ ಡೂಲೆ ಸಿಸ್ಟರ್ ಕೂಡ ತುಂಬಾ ಎಮೋಷನಲ್ ಆಗಿ ಕೇಳಿಸ್ಕೊತಿರ್ತಾರೆ. ಇಲ್ಲಿ ಡೂಲೆ ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಇಷ್ಟು ಮಾತಾಡಿದ್ಮೇಲೆ ಅವ್ರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆದ್ರೆ ಡೂಲೆ ಅವ್ರ ಸಿಸ್ಟರ್ ಅಲ್ಲೇ ಅಳ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾರೆ. ಡೂಲೆ ಸಿಸ್ಟರ್ ಅಳ್ತಾ ಅಳ್ತಾ ಡೂ ಅಂತ ಕರೀತಾರೆ. ಡೂಲೆ ಅವರು ಅಲ್ಲೇ ನಿಂತ್ಕೊಂಡು ನೀನ್ ನನ್ಗೊಂದ್ ಮಾತಾಡು, ನನ್ ರಿಯಲ್ ಹೆಸರು ನಿನ್ಗೆ ಗೊತ್ತಿದ್ಯಾ ನೆನ್ಪಿದ್ಯಾ ಅಂತ ಕೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಡೂಲೆ ಸಿಸ್ಟರ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅವರು ಹಾಗೆ ನಿಂತ್ಕೊಂಡಿರ್ತಾರೆ. ಇಲ್ಲಿ ಅದಕ್ಕೆ ಡೂಲೆ ಅವರು ನಗ್ತಾ ಹೋಗ್ಲಿ ಬಿಡು, ಅದನ್ನ ಬಿಟ್ಬಿಡು, ನಾನು ಕೂಡ ಈಗ ಹೆಸರನ್ನ ಮರ್ತೋಗ್ಬಿಟ್ಟಿದೀನಿ ಅಂತ ಅವರು ಅಳ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಡೂಲೆ ಅವರು ಅಲ್ಲಿಂದ ಹೋದ್ಮೇಲೆ ಡೂಲೆ ಅವ್ರ ಸಿಸ್ಟರ್ ಏನಿರ್ತಾರೋ ಅವರು ಫುಲ್ ಅಳ್ತಾ ಇರ್ತಾರೆ, ಬಿಕ್ಲಿಸ್ಕೊಂಡು ಅವರು ಅಳ್ತಾ ಹಾಗೆ ನಿಂತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಆಪರೇಷನ್ ಥಿಯೇಟರ್ ರೂಮ್ ಆಚೆಗಡೆ ಕುತ್ಕೊಂಡು ಹೀರೋಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಅದೇ ಟೈಮಿಗೆ ಹೀರೋನ ನರ್ಸ್ ಕರ್ಕೊಂಡ್ ಬರ್ತಾರೆ. ಇದನ್ನ ನೋಡಿ ಜಿಯಾಂಗು ಎದ್ದೋಗ್ಬಿಟ್ಟು ಹೀರೋನ ನೋಡ್ತಿರ್ತಾಳೆ. ಆಮೇಲೆ ನರ್ಸ್ ನ ಕೇಳ್ತಿರ್ತಾಳೆ, ಸಿಸ್ಟರ್ ಇವ್ರಿಗೆ ಪ್ರಜ್ಞೆ ಎಷ್ಟೊತ್ತಿಗೆ ಬರ್ಬೋದು ಅಂತ. ನರ್ಸ್ ಹೇಳ್ತಿರ್ತಾರೆ, ಬೇರೆ ಪೇಷಂಟ್ ಗಳಿಗಾದ್ರೆ 2 ಅವರಲ್ಲಿ ಪ್ರಜ್ಞೆ ಬರುತ್ತೆ, ಆದ್ರೆ ನಿಮ್ ಬಾಯ್ ಫ್ರೆಂಡ್ ಏನಿದಾರೆ ಅವರು ತುಂಬಾ ಹೆದರ್ಕೊಂಡಿದ್ರು, ಅವ್ರಿಗೆ ಅನಸ್ತೇಸಿಯಾ ಬೇಕು ಅಂತ ಹೇಳಿದ್ರು, ಅದಕ್ಕೆ ಒಂದ್ 4-5 ಅವರ್ ಆಗುತ್ತೆ ಅವ್ರಿಗೆ ಪ್ರಜ್ಞೆ ಬರಕ್ಕೆ ಅಂತ ಹೇಳ್ತಿರ್ತಾರೆ. ನರ್ಸ್ ಮಾತನ್ನ ಕೇಳಿ ಜಿಯಾಂಗು ಫುಲ್ ಶಾಕ್ ಅಲ್ಲಿ ಹಾ ಹೌದಾ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಿರ್ತಾಳೆ. ಆಮೇಲೆ ಅವಳು ಹೀರೋ ಮುಖಾನ ನೋಡ್ತಿರ್ತಾಳೆ. ಇಲ್ಲಿ ಅವಳಿಗೆ ಹೀರೋ ಈ ತರ ಎಲ್ಲ ಮಾಡಿದಾರೆ ಅಂತ ನೆನ್ಸ್ಕೊಂಡು ಅವಳಿಗೆ ನಗು ಬರ್ತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ವಾರ್ಡ್ ನ ತೋರಿಸ್ತಾರೆ. ಇಲ್ಲಿ ಹೀರೋನ ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಹೀರೋಗೆ ಜಿಯಾಂಗ್ ಏನಿರ್ತಾಳೆ ಬ್ಲಾಂಕೆಟ್ ನೆಲ್ಲ ಸರಿ ಮಾಡಿ ಹೊಚ್ಚಿಸಿ ಮಲಗಿಸ್ತಿರ್ತಾಳೆ. ಜಿಯಾಂಗು ಹೀರೋನ ನೋಡ್ಕೊಂಡು ಹೇಳ್ತಿರ್ತಾಳೆ, ಮಿಸ್ಟರ್ ಯೋನ್ಶೈ ನಿಮ್ಮನ್ನ ನೀವು ತುಂಬಾ ಗ್ರೇಟ್ ಅಂತ ಅನ್ಕೋತಿದ್ರಿ, ಆದ್ರೆ ಅಪೆಂಡಿಸೈಟಿಸ್ ನಿನ್ನ ಸೋಲಿಸ್ಬಿಡ್ತು, ನಿನ್ನ ಹೆಲ್ತ್ ಎಷ್ಟು ಹಾಳಾಗಿದೆ, ನೀನು ಯಾವಾಗ್ಲೂ ಕರೆಕ್ಟ್ ಟೈಮ್ಗೆ ಊಟ ಮಾಡ್ಬೇಕಿತ್ತು,
ಹೆಲ್ತ್ ಇಲ್ಲ ಅಂದ್ರೆ ಲೈಫಲ್ಲಿ ಯಾವುದು ಕೂಡ ಒಳ್ಳೇದೇ ಅಲ್ಲ. ಸೊ ಅದಕ್ಕೆ ನೀನು ಇಲ್ಲಿ ಮಲ್ಕೊ ಮತ್ತೆ ಹ್ಯಾಂಡ್ಸಮ್ ಬಾಯ್ ಆಗಿರು ಅಂತ ಹೇಳ್ಕೊಂಡು ಹೀರೋ ಮುಖ ನೋಡ್ಕೊಂಡು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಜಿಯಾಂಗು ಅವ್ಳ ಗಲ್ಲದ ಮೇಲೆ ಕೈ ಇಟ್ಕೊಂಡು ಹೀರೋ ನಾನು ಫಸ್ಟ್ ನಿನ್ನನ್ನ ನೀಟಾಗಿ ನೋಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಹೀರೋನ ಫುಲ್ಲು ನೋಡ್ತಾ ನಿನ್ ಮೂಗ್ ನೋಡಿದ್ರೆ ಇಷ್ಟು ಕ್ಯೂಟ್ ಆಗಿದೆ, ಅದೆಷ್ಟು ಉದ್ದಕ್ಕಿದೆ, ನಾನು ಚಿಕ್ಕವಳಿದ್ದಾಗ ನೀನು ಇಷ್ಟೊಂದು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿರ್ಲಿಲ್ವಲ್ಲ. ಜಿಯಾಂಗು ಇಷ್ಟ ಹೇಳಿದ್ಮೇಲೆ ಹೀರೋ ಕೂದಲನ್ನ ಸರಿ ಮಾಡ್ತಿರ್ತಾಳೆ. ಜಿಯಾಂಗು ಕೂದಲು ಸರಿ ಮಾಡುವಾಗ ಅವಳು ಒಂದು ಅಬ್ಸರ್ವ್ ಮಾಡ್ತಾಳೆ. ಅವಳ ಕೈ ಏನಿರುತ್ತೆ ಹೀರೋ ಮುಖ ಅಷ್ಟೇ ಇರುತ್ತೆ. ಅದನ್ನ ಅವಳು ಅಬ್ಸರ್ವ್ ಮಾಡ್ಬಿಟ್ಟು ಆಮೇಲೆ ಇವನ್ ಮುಖ ಏನು ಇಷ್ಟು ಸಣ್ಣಗಿದೆ, ಇಷ್ಟು ಚಿಕ್ಕದಾಗಿದೆ, ಇದು ಒಳ್ಳೆ ವಿಷಯ ಅಲ್ಲ ಅಂತ ಹೇಳ್ತಿರ್ತಾಳೆ. ಯಾಕೆಂದ್ರೆ ಅವಳ ಕೈಗೆ ಅವಳ ಮುಖನ ಇಟ್ಕೊಂಡು ನೋಡಿದಾಗ ಅದು ದೊಡ್ಡದಾಗಿರುತ್ತೆ. ಅದಕ್ಕೆ ಜಿಯಾಂಗು ಹೀರೋನ ನೋಡ್ಕೊಂಡು ಹೇಳ್ತಿರ್ತಾಳೆ, ನನಗೆ ಗೊತ್ತು ನೀನು ತುಂಬಾ ಸಂಸ್ಕಾರಿ ಅಂತ. ಅದು ಯಾವಾಗ ಅಂದ್ರೆ ನೀನು ಯಾರ ಮೇಲೂ ಕೋಪ ಮಾಡ್ಕೊಳ್ದಲೆ ಮತ್ತೆ ಮುನ್ಸ್ಕೊಳ್ದಲೆ ಯಾರ ಮೇಲೂ ಕಿರ್ಚಾಡ್ದಲೆ ಇರ್ತೀಯಲ್ಲ ಅವಾಗ. ಅದು ಸರಿ, ನೀನ್ ಯಾಕೆ ಯಾವಾಗ್ಲೂ ಬೇಜಾರಲ್ಲಿರೋ ಫೇಸ್ನ ಮಾಡ್ಕೊಂಡಿರ್ತೀಯ? ಫೇಸ್ ಕ್ಯೂಟ್ ಆಗಿರೋದೇನೋ ಕೆಟ್ಟ ವಿಷಯನಾ? ಆದ್ರೂ ನೀನ್ ಈ ತರ ಸೈಲೆಂಟ್ ಆಗಿ ಇನ್ನೋಸೆಂಟ್ ಆಗಿ ಮಲಗಿರೋದನ್ನ ನೋಡೋದು ತುಂಬಾನೇ ಕಷ್ಟ, ತುಂಬಾನೇ ರೇರು. ಜಿಯಾಂಗ್ ಇಷ್ಟು ಹೇಳಿದ್ಮೇಲೆ ಹೀರೋ ಕೈನ ತಗೊಂಡು ಅವಳಿಗೆ ಅವಳೇ ಪ್ರಾಮಿಸ್ ಮಾಡ್ಕೋತಿರ್ತಾಳೆ. ಈಗ ನೀನು ನನಗೆ ಪ್ರಾಮಿಸ್ ಮಾಡು, ಇನ್ಮೇಲೆ ನೀನು ಕರೆಕ್ಟ್ ಟೈಮಿಗೆ ಊಟ ಮಾಡ್ತೀಯಾ, ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡ್ತೀಯ, ಮತ್ತೆ ಜಿಯಾಂಗ್ ಜೂನ್ ಎಲ್ಲಾ ಮಾತುಗಳನ್ನು ಕೇಳ್ತೀಯಾ. ಇಷ್ಟು ಹೇಳಿದ್ಮೇಲೆ ಜಿಯಾಂಗು ಹೀರೋ ಕೈಯಿಂದ ಪ್ರಾಮಿಸ್ ಮಾಡ್ಕೋತಿರ್ತಾಳೆ. ಆಮೇಲೆ ಪ್ರೂಫಿಗೆ ಅಂತ ಅವಳು ಮೊಬೈಲ್ ತೆಗೆದ್ಬಿಟ್ಟು ಫೋಟೋ ಕೂಡ ತಗೋತಾಳೆ. ಇಲ್ಲಿ ಜಿಯಾಂಗು ಇಷ್ಟೆಲ್ಲ ಮಾಡಿದ್ಮೇಲೆ ಹೀರೋ ಕೈನ ನಿಧಾನಕ್ಕೆ ಕೆಳಗಡೆ ಇಳಿಸ್ತಿರ್ತಾಳೆ. ಇಲ್ಲಿ ಜಿಯಾಂಗು ತುಂಬಾ ಪ್ರೀತಿಯಿಂದ ಹೀರೋನ ನೋಡ್ತಿರ್ತಾಳೆ. ಆಮೇಲೆ ನಿಧಾನಕ್ಕೆ ಹೀರೋ ಪಕ್ಕದಲ್ಲೇ ತಲೆ ಇಟ್ಕೊಂಡು ಮಲಗಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಡೂಲೆನ ತೋರಿಸ್ತಾರೆ. ಇಲ್ಲಿ ಅವರು ಕಾರಿಂದ ಕೆಳಗಡೆ ಹಿಡಿದು ನಡ್ಕೊಂಡ್ ಬರ್ತಿರ್ತಾರೆ. ಆಗ ಜಿಯಾಂಗ್ ಹೇಳಿರೋ ಮಾತನ್ನ ಇಲ್ಲಿ ಮಿಸ್ಟರ್ ಡೂಲೆ ನೆನ್ಪಿಸ್ಕೊತಿರ್ತಾರೆ. ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ, ನನ್ನ ಲೈಫಲ್ಲಿ ಒಂದು ದೊಡ್ಡ ರಿಗ್ರೆಟ್ ಅಂದ್ರೆ ನಮ್ಮಪ್ಪ ಸಾಯೋದಕ್ಕಿಂತ ಮುಂಚೆ ಅವ್ರ ಮುಖನ ನಾನು ನೋಡಕ್ ಆಗ್ಲಿಲ್ವಲ್ಲ. ಅದು ಶಿಯಾನ್ಸ್ ನೂಡಲ್ಸ್ ಏನಿತ್ತು ಅದು ನಮ್ಮಪ್ಪನ ಕಂಪ್ನಿ, ಅದನ್ನ ಯಾರೋ ಮೋಸದಿಂದ ಕಿತ್ಕೊಂಡ್ಬಿಟ್ರು. ಅದರಿಂದ ನಮ್ಮಪ್ಪ ಎಷ್ಟೋ ದಿನಗಳಿಂದ ನೀಟಾಗಿ ಊಟ ಮಾಡಕ್ಕಾಗಿರ್ಲಿಲ್ಲ, ನಿದ್ದೆ ಮಾಡಕ್ಕಾಗಿರ್ಲಿಲ್ಲ. ಮತ್ತೆ ಅದೇ ಕಂಪ್ನಿ ಕಾರಣದಿಂದಾನೇ ನಮ್ಮಪ್ಪಂದು ಡೆತ್ ಆಗಿದ್ದು. ನಾನು ಸ್ಕೂಲಿಂದ ಓಡ್ಕೊಂಡು ಆದ್ರೆ ನಾನು ಲೇಟ್ ಆಗ್ಬಿಟ್ಟಿದ್ದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಏನಿರ್ತಾರೆ ಇದನ್ನೆಲ್ಲ ಅವರು ನೆನ್ಪಿಸ್ಕೊತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಅವ್ರ ತಂದೆ ಹೇಳಿರೋ ಮಾತನ್ನು ಕೂಡ ನೆನ್ಪಿಸ್ಕೊತಿರ್ತಾರೆ. ಏನು ನಿನ್ ದಾರಿಲಿ ನೀನು ಹೋಗೋದಿಕ್ಕೆ ಇಷ್ಟಪಡ್ತೀಯ, ನೀನು ಏನ್ ಅನ್ಕೊಂಡಿದ್ಯಾ, ಎಲ್ಲಾನು ನೀನು ಅಚೀವ್ ಮಾಡಿದ್ಯಾ, ಅದು ನಿನ್ ಕಾಲ್ ಮೇಲೆ ನಿಂತು. ನೀನು ನಿನ್ ಸಿಸ್ಟರ್ನ ಕೇಳ್ ನೋಡು, ಅವಳಿಗೆ ಚೆನ್ನಾಗ್ ಗೊತ್ತಿದೆ ಇದ್ರ ಬಗ್ಗೆ ಎಲ್ಲ. ನಾನ್ ಇಲ್ದಲೆ ನೀನು ಮತ್ತೆ ನೀನು ಏಂದಕ್ಕೂ ಇಲ್ವೇ ಇಲ್ಲ, ನಾನ್ ಇಲ್ದಲೆ ನೀವೇನು ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಇದನ್ನೆಲ್ಲ ನೆನ್ಪಿಸ್ಕೊತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆಗೆ ಪಾಸ್ಟ್ ಅಲ್ಲಿ ನಡೆದಿರೋ ಎಲ್ಲಾ ಘಟನೆಗಳಿಂದ ತುಂಬಾನೇ ಫ್ರಸ್ಟ್ರೇಷನ್ ಆಗ್ತಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಇನ್ನೊಂದು ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಒಬ್ಳು ಲೇಡಿ ಒಂದು ಹುಡುಗನ್ನ ಕರ್ಕೊಂಡು ಈ ಕಡೆ ಬಾ ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಡೂಲೆ ಅವ್ರ ಫಾದರ್ನ. ಅವ್ರೇನಿರ್ತಾರೆ ನ್ಯೂಸ್ ಪೇಪರ್ ಓದ್ಕೊಂಡು ಕೂತಿರ್ತಾರೆ. ಆಗ ಬಂದಿರೋ ಲೇಡಿ ಹೇಳ್ತಿರ್ತಾಳೆ, ಮಿಸ್ಟರ್ ಡೂಲೆ ಫಾದರ್ ಕತೆ ನೋಡಿದಾಗ ಆ ಲೇಡಿ ಜೊತೆ ಒಂದು ಹುಡುಗ ಬಂದಿರ್ತಾನೆ, ಅವ್ನ ಕೈಲಿ ಒಂದು ನಾಯಿ ಮರಿ ಇರುತ್ತೆ. ಇಲ್ಲಿ ಡೂಲೆ ಫಾದರ್ ಹೇಳ್ತಿರ್ತಾರೆ, ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ಯಾ, ಅವನು ಬೆಳಗಿನ ಜಾವ 6:15 ಹುಟ್ಟಿದ್ದ, ಅದು ಡಿಸೆಂಬರ್ 10ಗೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಲೇಡಿ ಹಾ ಹೌದು ನಾನು ಪಕ್ಕ ಕ್ಲಿಯರ್ ಆಗಿದ್ದೀನಿ, ತಗೊಳ್ಳಿ ಈ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಅಂತ ಅವಳು ಬರ್ತ್ ಸರ್ಟಿಫಿಕೇಟ್ ನ ಕೊಡ್ತಿರ್ತಾಳೆ. ಡೂಲೆ ಫಾದರ್ ಬರ್ತ್ ಸರ್ಟಿಫಿಕೇಟ್ ನ ಚೆಕ್ ಮಾಡಿದ್ಮೇಲೆ ಹುಡುಗ ನಿನ್ನ ಹೆಸರೇನು ಅಂತ ಕೇಳ್ತಿರ್ತಾರೆ. ಇಲ್ಲಿ ಆ ಹುಡುಗ ಏನಿರ್ತಾನೆ ಅವನು ಫುಲ್ ಸೈಲೆಂಟ್ ಆಗಿ ನಿಂತಿರ್ತಾನೆ. ಆ ಲೇಡಿ ಹೇಳ್ತಿರ್ತಾಳೆ, ಹೇಳು, ಅವ್ರು ಕೇಳ್ತಿರ್ತಾನೆ ಹೇಳು ಅಂತ. ಇಲ್ಲಿ ಅದಕ್ಕೆ ಡೂಲೆ ಫಾದರ್ ಹೇಳ್ತಿರ್ತಾರೆ ಇಲ್ ಬಾ ಅಂತ. ಆದ್ರೂ ಕೂಡ ಹುಡುಗ ಹೋಗ್ತಿರಲ್ಲ. ಆ ಲೇಡಿ ಏನಿರ್ತಾಳೆ ಹುಡುಗನ ಹೇಳ್ತಿರ್ತಾಳೆ, ಆದ್ರೆ ಅವನು ಹಿಂದೆ ಬರ್ತಿರ್ತಾನೆ. ಇಲ್ಲಿ ಅದಕ್ಕೆ ಡೂಲೆ ಫಾದರು ಹೇಳ್ತಿರ್ತಾರೆ, ಏ ಹುಡುಗ ಇಲ್ಲಿ ಕೇಳು, ಇನ್ಮೇಲೆ ಇದನ್ನ ನೀನು ನೆನ್ಪಿಟ್ಕೋ, ಇನ್ಮೇಲೆ ನಿನ್ನ ಹೆಸರು ಡೂಲೆ, ಇನ್ಮೇಲೆ ನೀನು ನನ್ನ ಬಯೋಲಾಜಿಕಲ್ ಮಗ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವರು ಬೇರೆ ಯಾರು ಅಲ್ಲ ಮಿಸ್ಟರ್ ಡೂಲೆ ಅಂತ. ಇಲ್ಲಿ ಡೂಲೆ ಅವ್ರ ಫಾದರು ಹೇಳ್ತಿರ್ತಾರೆ, ಇಲ್ಲಿ ಕೇಳು ಮಗ್ನೆ, ನಿನಗೆ ಗೊತ್ತಾ ನೀನು ಇಲ್ಲಿ ಬಂದಿರೋದಕ್ಕೆ ಮತ್ತೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಿರ್ತಾರೆ. ನಿಂಗೆ ಇನ್ಮೇಲೆ ಒಂದೇ ವಿಷಯನ ಯಾವಾಗ್ಲೂ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂದ್ರೆ ನೀನ್ ಎಲ್ಲಾ ಹಳೆ ವಸ್ತುಗಳು, ನೀನ್ ಎಲ್ಲಾ ಹಳೆ ಮೆಮೊರಿಗಳನ್ನ ಹಾಗೆ ಬಿಟ್ಬಿಡ್ಬೇಕಷ್ಟೇ, ಅರ್ಥ ಆಯ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಲೇಡಿ ಹೇಳ್ತಿರ್ತಾಳೆ, ಅರ್ಥ ಆಯ್ತಲ್ವಾ ಅಂತ. ಇಲ್ಲಿ ಅದಕ್ಕೆ ಡೂಲೆ ಅವ್ರು ಏನಿರ್ತಾರ, ಅವರು ಏನು ಮಾತಾಡಲ್ಲ, ಫುಲ್ ಸೈಲೆಂಟ್ ಆಗಿ ನಿಂತಿರ್ತಾರೆ. ಆಗ ಡೂಲೆ ಫಾದರ್ ಏನಿರ್ತಾರೆ, ಅಲ್ಲಿ ಇರೋ ಮೇಡ್ ಇರ್ತಾರಲ್ಲ ಅವ್ರ ಹತ್ರ ಕಿರ್ಸ್ತಾ ಹೇಳ್ತಿರ್ತಾರೆ, ನಿನ್ಗೂ ಅರ್ಥ ಆಗಲ್ವಾ ಅಂತ. ಅದಕ್ಕೆ ಆ ಮೇಡ್ ಹೋಗ್ಬಿಟ್ಟು ಡೂಲೆ ಅವ್ರ ಕೈಯಲ್ಲಿ ನಾಯಿ ಮರಿ ಇರುತ್ತಲ್ಲ ಅದನ್ನ ಕಿತ್ಕೋತಿರ್ತಾರೆ. ಯಾವಾಗ ಆ ಮೇಡ್ ನಾಯಿ ಮರಿನ ಕಿತ್ಕೋತಾಳ ಆಗ ಡೂಲೆ ಅವರು ಅಳ್ತಾ ಅದನ್ನ ಹೇಳ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಆ ಲೇಡಿ ಬಂದಿರ್ತಾಳಲ್ಲ ಅವಳು ಇಲ್ಬಾ ಅಂತ ಕರ್ಕೋತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಏನಿರ್ತಾರೆ ಅವರು ಇದನ್ನೆಲ್ಲ ನೆನ್ಪಿಸ್ಕೊಂಡು ತುಂಬಾ ಎಮೋಷನಲ್ ಆಗ್ಬಿಟ್ಟಿರ್ತಾರೆ. ಡೂಲೆ ಅವರು ಕತ್ತೆತ್ತಿ ನೋಡಿದಾಗ ಬಿಲ್ಡಿಂಗ್ ಲೈಟ್ ಏನಿರುತ್ತೆ ಅದು ಯಾವ್ದು ಆನ್ ಆಗಿರಲ್ಲ. ಇದನ್ನ ನೋಡಿ ಅವರು ಇನ್ನೂ ಬೇಜಾರಾಗ್ತಾ ಹಾಗೆ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ಐ ಹೋಪ್ ಯು ಲೈಕ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.